ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಮುಂದುವರಿದ ಭಾಗ. ದಿನಾಂಕ 10/12/2025. ಬಾಬಾ ಹೇಳ್ತಿದ್ರು, ಸಂಪೂರ್ಣ ಪವಿತ್ರತೆಯ ಮೂಲಕ ಆತ್ಮಿಕ ರಾಯಲ್ಟಿ ಮತ್ತು ಪರ್ಸನಾಲಿಟಿಯನ್ನ ಅನುಭವ ಮಾಡ್ತಾ ಮಾಸ್ಟರ್ ಜ್ಞಾನ ಸೂರ್ಯ ಸ್ವರೂಪರಾಗಿ ಆ ಒಂದು ಸ್ಥಿತಿಯನ್ನ इमर्ज ಮಾಡ್ಕೊಳ್ಳಿ. आज बाप दादा चारों ओर के अपनी रॉयल्टी और पर्सनालिटी के परिवार को देख रहे हैं. ಇವತ್ತು ಬಾಪ್ ದಾದಾರವರು 4 ಕಡೆಯ ತಮ್ಮ ರಾಯಲ್ಟಿ ಮತ್ತು ಪರ್ಸನಾಲಿಟಿಯ ಪರಿವಾರವನ್ನು ಏನ್ ಮಾಡ್ತಿದಾರಂತೆ ನೋಡ್ತಾ ಇದ್ದಾರೆ. ಹಂಗಂದ್ರೇನು? ರಾಯಲ್ಟಿ ಮತ್ತು ಪರ್ಸನಾಲಿಟಿ ಪರಿವಾರವನ್ನು ನೋಡ್ತಾ ಇದ್ದಾರೆ ಅಂದ್ರೆ ಏನು? ಗೊತ್ತಿಲ್ಲ, ಹೇಳಿ. ಲೌಕಿಕದಲ್ಲಿ ಒಬ್ಬ ವ್ಯಕ್ತಿ ಜನ್ಮ ಆಗುತ್ತೆ, ಸರಿನಾ? ತುಂಬಾ ಬಡವನಾಗಿರ್ತಾನೆ, ತುಂಬಾ ಸಾಲಗಾರರಾಗಿರ್ತಾನೆ. ಅಪ್ಪ ಅಮ್ಮ ಏನ್ ಮಾಡಿದ್ರೆ ಜನ್ಮವನ್ನ ಕೊಟ್ಟಿದ್ದಾನೆ, ಸರಿ. ಪಾಲನೆ ಸಿಗತ್ತೆ, ಊಟ ತಿಂಡಿಗೂ ಕೂಡ ಕಷ್ಟ, ಕಾಯಿಲೆಗಳು, ಸಮಸ್ಯೆಗಳು, ತೊಂದರೆಗಳು. ಶಿಕ್ಷಣನೂ ಕೂಡ ಮುಗಿಯತ್ತೆ. ಅದಾದ್ಮೇಲೆ ಜಾಬ್ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಜಾಬ್ ಮಾಡ್ಬಿಟ್ಟು ಏನ್ ಮಾಡ್ತಾನೆ? ಎಲ್ಲ ಸಾಲವನ್ನ ತೀರಿಸ್ತಾನೆ. ತೀರಿಸಿದ ಮೇಲೆ ತುಂಬಾ ಬಡವನಿದ್ದಾನೆ ಅಂತ ತಿಳ್ಕೊಳ್ಳಿ. ಶಾರೀರಿಕವಾಗಿ ಅವನ ನಡವಳಿಕೆ, ಅವನ ಡ್ರೆಸ್ಗಳು ಹೇಗಿರ್ತವೆ? ಸಾಧಾರಣ. ಹಳೆ ಬಟ್ಟೆ ಅಲ್ವಾ, ಹರಿದೋಗಿರೋ ಬಟ್ಟೆ, ಸಿಂಪಲ್ ಆಗಿರುವಂತ ಒಂದು ಆಹಾರ, ಬಾಡಿಗೆ ಮನೆ, ಸಣ್ಣ ಮನೆ, ಹಿಂಗೆಲ್ಲ ಇರ್ತದೆ, ಹೌದಾ? ಸರಿ. ಸ್ವಲ್ಪ ಹಣ ಜಾಸ್ತಿ ಆಗ್ತಾ ಹೋದಾಗ ಏನಾಗ್ತದೆ? ಚೆನ್ನಾಗಿರೋದ್ ತಗೋತೀವಿ. ಅದು ಚೇಂಜ್ ಆಗತ್ತಲ್ವಾ? ನಿನ್ನೆ ನಾವು ಮಾತಾಡಿದಾಗ ವಾರಕ್ಕೊಂದ್ಸಲ ಸ್ನಾನ ಮಾಡೋದು, 3 ದಿನಕ್ಕೊಂದ್ಸಲ ಸ್ನಾನ, ದಿನಕ್ಕೆ 3 ಸಲ ಸ್ನಾನ, ಬಟ್ಟೆಗಳ ಕ್ವಾಲಿಟಿ ಚೇಂಜ್ ಆಗ್ತದೆ, ಮನೆ ಚೇಂಜ್ ಆಗ್ತದೆ ಅಲ್ವಾ? ನಾವು ನೋಡ್ತಾ ಇದ್ದೀವಿ, ಕಂಪ್ಯೂಟರ್ ಕೆಲಸ ಮಾಡುವಂಥವ್ರು, ಹೈಯರ್ ಲೆವೆಲ್ ಜಾಬ್ ಮಾಡುವಂಥವ್ರು ಏನ್ ಮಾಡ್ತಾರೆ? ಶಾರೀರಿಕವಾಗಿ ಶಿಸ್ತಾಗಿರ್ತಾರೆ. ಶೂಟು, ಬೂಟು, ಟೈ, ಕೋಟು ಎಲ್ಲ ಹಾಕೊಂಡಿರ್ತಾರೆ ತಾನೆ. ಅದನ್ನ ನೋಡಿದಾಗ ಗೊತ್ತಾಗಲ್ವೋ ಇವ್ರೆಂತವ್ರು ಅಂತ, ಅಲ್ವಾ? ಗೊತ್ತಾಗುತ್ತೆ. ಹಾಗೆ ಮಾತೆಯವರ ಹತ್ರ ಕೂಡ ತುಂಬಾ ದುಡ್ಡಿದ್ರೆ ಒಳ್ಳೊಳ್ಳೆ ಬಂಗಾರ ಹಾಕೊಂಡಿರ್ತಾರೆ, 4-5 ಬಳೆಗಳು ಕಿವಿಗೆ, ಕುತ್ತಿಗೆಗೆ ಎಲ್ಲ ಹಾಕೊಂಡಿರ್ತಾರೆ. ಮನೇನು ದೊಡ್ಡದಾಗಿರ್ತದೆ, ಕಂಪೌಂಡ್ ಇರ್ತದೆ ಅಲ್ವಾ? ಅವಾಗ ಅವರ ಶರೀರ, ಅವರು ಉಪಯೋಗ ಮಾಡುವಂತ ಸಾಧನ, ಅದನ್ನ ನೋಡಿದಾಗ ಗೊತ್ತಾಗ್ತದೆ ಏನಂತ? ಎಷ್ಟು ಶ್ರೀಮಂತಿಕೆ ಇದೆ. ಹಾಗಿದ್ರೆ ಶ್ರೀಮಂತಿಕೆ ಎಲ್ಲಿಂದ ಬಂತು? ನಮ್ಮ ಪರಿಶ್ರಮದಿಂದ. 2 ಶ್ರೀಮಂತಿಕೆ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸಾಲ ಮಾಡ್ಕೊಂಡು ಮೇಲೆ ಬಂಗಾರ ಹಾಕೊಳ್ಳೋದು ಒಂದು ಶ್ರೀಮಂತಿಕೆ. ಅದು ನಿಜವಾದ ಶ್ರೀಮಂತಿಕೆ ಅಂದ್ರೆ ಸುಳ್ಳು ಶ್ರೀಮಂತಿಕೆ ಅದು? ಸುಳ್ಳು ಶ್ರೀಮಂತಿಕೆ. ಹಾಗಾದ್ರೆ ಸಾಲ ಇದೆಯಲ್ವಾ, ನಿಮ್ ಸಂಪಾದನೆ ಅಲ್ವಲ್ಲ ಅದು. ಬಿಲ್ಡಿಂಗ್ ಕಟ್ಕೊಂಡಿದ್ದೀರಿ, ಅಪಾರ್ಟ್ಮೆಂಟ್ ಇದೆ, ಕಾರ್ ಇದೆ, ಎಲ್ಲ EMI ಅಲ್ಲಿ ಇದೆ ಅಂತಂದ್ರೆ ಅದು ನಿಜವಾದ ಶ್ರೀಮಂತಿಕೆ ಅಲ್ಲ. ಶ್ರೀಮಂತಿಕೆ ಯಾವುದು? ನೀವು ಸ್ವತಃ ಸಂಪಾದನೆಯನ್ನ ಮಾಡಿ, ನಿಮ್ಮ ಹಣವನ್ನ ಉಳಿತಾಯ ಮಾಡಿ, ಆ ಹಣದಿಂದ ಆ ಸಾಧನವನ್ನ ನೀವು ಖರೀದಿ ಮಾಡಿ, ಅದರಿಂದ ನೀವು ಜೀವನದಲ್ಲಿ ಅದನ್ನ ಅಳವಡಿಕೆ ಮಾಡಿ, ಅದನ್ನ ಜನ ನಿಮ್ಮನ್ನು ನೋಡಿದಾಗ ಆವಾಗ ನಿಮ್ಮ ಶ್ರೀಮಂತಿಕೆ ಹೇಳೋದು ನಿಮಗೂ ಗೊತ್ತಾಗತ್ತೆ, ಬೇರೆಯವ್ರಿಗೂ ಕೂಡ ಗೊತ್ತಾಗತ್ತೆ. ಅವಾಗ ಅವ್ರ ರಾಯಲ್ಟಿ ಮತ್ತು ಪರ್ಸನಾಲಿಟಿ ಏನಾಗ್ತದೆ? ಹೆಚ್ಚಾಗುತ್ತೆ ಅಲ್ವಾ? ಇನ್ಕ್ರೀಸ್ ಆಗುತ್ತೆ. ಈಗ ಯಾವ್ದೋ ಒಬ್ರು ಮಹಿಳೆ ಬೇರೆಯವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ತಿಳ್ಕೊಳ್ಳಿ, ಹೆಂಗ್ ಹೋಗ್ತಾರೆ? ಹೆಂಗ್ ಬಟ್ಟೆ ಹಾಕೊಂಡು ಹಂಗೆ ಹೋಗ್ತಾರಲ್ವಾ? ಅದೇ ಬೇರೆ ಯಾರಾದ್ರೂ ಮದುವೆ ಮನೆ ಹೋಗ್ಬೇಕು ಅಂತ ಹೆಂಗ್ ಮಾಡ್ತಾರೆ? ಶರೀರ ಶೃಂಗಾರ ಮಾಡ್ಕೊಂಡು ಹೋಗ್ತಾನೆ. ಶ್ರೀಮಂತರು ಹೋಗ್ಬೇಕಾದೇನ್ ಮಾಡ್ತಾರೆ? ರೆಡಿ ಆಗ್ಬಿಟ್ಟು ಹೋಗ್ತಾ ಇರ್ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ಇದು ಶಾರೀರಿಕ ಸಂಪಾದನೆ ಅಲ್ವಾ? ಆ ಸಂಪಾದನೆ ಆಧಾರದಲ್ಲಿ ಸ್ಥೂಲ ಪ್ರಪಂಚದಲ್ಲಿ ಸಿಗುವಂತ ಒಳ್ಳೊಳ್ಳೆ ಕ್ವಾಲಿಟಿ ಸಾಧನಗಳು. ಬಡವನಾಗಿರೋನು ಅಂಗಡಿಗೆ ಹೋಗಿದಾಗ ಬಾಳೆಹಣ್ಣು ತಗೊಂಡೋಗ್ತಾನೆ, ಯಾಕೆ ಹೇಳಿ?
ದುಡ್ಡಿರನ್ನು ಹಾ ರೇಟ್ ಕಡಿಮೆ. ಬಟ್ಟೆ ಅಷ್ಟೊತ್ತಿನ ಶ್ರೀಮಂತನಾದವನು ಏನ್ ಮಾಡ್ತಾನೆ? ಆಪಲ್ ತಗೊಳ್ತಾರೆ. ಆಪಲ್. ಇನ್ನೂ ದೊಡ್ಡ ಶ್ರೀಮಂತನಾಗಿರೋನು ಏನ್ ಮಾಡ್ತಾನೆ? ಹ್ಮ್ ಇನ್ನು ಫಾರಿನ್ ಇಂದ ಎಲ್ಲ ಫ್ರೂಟ್ಸ್ ಗಳು ಬರ್ತಾವಲ್ಲ, ಕಿವಿ ಎಲ್ಲ ಬರ್ತಾವಲ್ಲ, 200 ರೂಪಾಯಿ ಎಲ್ಲ ರೇಟ್ಗಳು ಇರ್ತಾವಲ್ವಾ, ಅಲ್ವಾ? ಅದನ್ನ ತಗೊಂಡ್ಕೊಂಡು ಹೋಗ್ತಾನೆ ಅಲ್ವಾ? ಯಾಕೆಂದ್ರೆ ಅವನ ಹತ್ರ ಅಷ್ಟೇನಿದೆ, ಕೆಪಾಸಿಟಿ ಇದೆ. ಬಡವನಿಗೂ ಕೂಡ ಅದನ್ನ ಸ್ವೀಕಾರ ಮಾಡಬೇಕು, ಅನುಭವಿಸ್ಬೇಕು ಅಂತ ಮನಸ್ಸಿರುತ್ತೆ, ಆದ್ರೆ ಅವ್ರಲ್ಲಿ ಆ ಕೆಪಾಸಿಟಿ ಇರೋದಿಲ್ಲ. ಇರೋದಿಲ್ಲ, ಅಷ್ಟು ಸಂಪಾದನೆ ಅವರ ಹತ್ರ ಇರೋದಿಲ್ಲ. ಹೀಗೆ ಶಾರೀರಿಕವಾದ ಸಂಪಾದನೆಯಿಂದ, ತಾನು ಮಾಡಿರುವಂತ ಸಂಪಾದನೆಯಿಂದ ಪ್ರಪಂಚದಲ್ಲಿರುವಂತ ಬೇರೆ ಬೇರೆ ವಸ್ತುಗಳನ್ನ ಆ ವ್ಯಕ್ತಿ ಖರೀದಿ ಮಾಡಿ ಜೀವನದಲ್ಲಿ ಅಳವಡಿಸಿಕೊಂಡು ತನ್ನ ಜೀವನದ ಮಟ್ಟವನ್ನ ಏನ್ ಮಾಡ್ತಾನ, ಅವನು ಹೆಚ್ಚಿಗೆ ಮಾಡ್ಕೊಳ್ತಾನೆ. ಅವಾಗ ಅವ್ರ ರಾಯಲ್ಟಿ ಮತ್ತು ಪರ್ಸನಾಲಿಟಿ ಏನಾಗ್ತದೆ ಹೆಚ್ಚಾಗುತ್ತೆ. ಬರ್ತದೆ. ಅಲ್ವಾ? ನಾವೆಲ್ಲ ಚಿಕ್ಕವರಿದ್ದಾಗ ಬಟ್ಟೆ ವಾಶ್ ಮಾಡೋದೇ ಕಷ್ಟ ಇತ್ತು. ವಾಶ್ ಮಾಡ್ತಾ ಇದ್ರು, ಆದ್ರೆ ಅದಕ್ಕೆ ಏನಾಗ್ತಿತ್ತು, ನಿಂದು ಹೇಳಿದ್ದಲ್ಲ, ಹೊಗೆ ಮಣ್ಣು ಎಲ್ಲ ತಾಗ್ತಾ ಇತ್ತು. ಅದು ಇವಾಗ ಇಷ್ಟು ಹಾಕೊಂಡಿರೋದೇ ಬೇಕು, ಹೊಸದೇ ಬೇಕು. ಯಾಕೆ? ಹಣ ಜಾಸ್ತಿ ಆಗ್ತಾ ಹೋದಾಗ ಅದೆಲ್ಲ ಬರ್ತಾ ಹೋಗ್ತದೆ ಅಲ್ವಾ? ಹಣ ಜಾಸ್ತಿ ಹೋದ್ರೆ ಅಯ್ಯೋ ನನ್ನ ಮಕ್ಳಿಗೆ ಇದೆಯಲ್ಲ ಇಂಟರ್ನ್ಯಾಷನಲ್ ಸ್ಕೂಲಲ್ಲೇ ಹಾಕ್ಬೇಕು. ಯಾಕೆ? ಹಣ ಜಾಸ್ತಿ ಇರೋದಕ್ಕೆ ತಾನೇ ಅವ್ರು ಸಂಕಲ್ಪ ಮಾಡ್ಲಿಕ್ಕೆ ಆಗತ್ತೆ. ಹಾಗೆ ಇಲ್ಲಿ ಬೆಳ್ತಾರೆ, ನನ್ನ ಮಕ್ಕಳು ನನ್ನ ಮನೆಗೆ ಬಂದಾಗ ಭಗವಂತನ ಪರಿಚಯ ತಗೊಂಡಾಗ ಆತ್ಮ ಹೇಗಿತ್ತು? ಆತ್ಮ ಭಗವಂತನ ಪರಿಚಯವನ್ನ ತಿಳ್ಕೊಂಡಾಗ ಆತ್ಮದ ಲೆವೆಲ್ ಏನಿತ್ತು? ಕವಡೆ ಸಮಾನಾಗಿತ್ತು. ಕಡಿಮೆ. ಆ? ಎಲ್ಲ ಶಕ್ತಿನ ಕಳ್ಕೊಂಡು ಕವಡೆ ಸಮಾನಾಯ್ತು. 63 ಜನ್ಮದ ಸಾಲ ಅವ್ರ ತಲೆ ಮೇಲೆ ಇತ್ತು. ಹೌದಾ? ಹೌದು. ಸಾಲ ಇತ್ತೋ ಇಲ್ವೋ? ಇತ್ತು. ಇವಾಗ ಬಾಬಾ ನಿಮ್ಮನ್ನ ಏನ್ ಮಾಡಿದ್ರು? ಆಯ್ಕೆ ಮಾಡಿದ್ರು, ಜನ್ಮವನ್ನ ಕೊಟ್ಟಿದ್ದಾರೆ, ಶಿಕ್ಷಣವನ್ನ ಕೊಟ್ಟಿದ್ದಾರೆ, ಆಮೇಲೆ ಸೇವೆ ಹೇಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ನೀವೆಲ್ಲ ಏನ್ ಮಾಡ್ತಿದ್ದೀರಿ? ಸೇವೆ ಮಾಡ್ತಾ ಇದ್ದೀವಿ. ಸೇವೆ ಮಾಡಿ, ಸಾಲ ತೀರಿಸಿ, ಜೀವನದ ಮಟ್ಟವನ್ನ ನಿರಾಕಾರ ರೂಪದಲ್ಲಿ ಪರಿವರ್ತನೆ. ಆಕಾರ ರೂಪದಲ್ಲ, ಹೌದು ನಾನು ಬಾಬಾನ ಮನೆ ಮಾಡ್ಬಿಟ್ಟು ಒಳ್ಳೆ ಮಾರ್ಬಲ್ಸ್ ಇರೋ ಮನೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಪ್ಪ, ದೊಡ್ಡ ಮನೆ ಕಟ್ಕೊಂಡು ಬಿಟ್ಟಿದ್ದೀನಪ್ಪ, ಕೈಯಲ್ಲಿ 50,000 ರೂಪಾಯಿ ಮೊಬೈಲ್ ಇದೆ, ನಾನು ವೈಟ್ ರಾಮರಾಜ ಬಟ್ಟೆನೇ ಹಾಕೊಳ್ತೇನೆ, ಇದು ರಾಯಲ್ಟಿನಾ? ಇಲ್ಲ. ಮತ್ತೆ ಪರಮಾತ್ಮನ ಜ್ಞಾನ, ಗುಣಗಳನ್ನ ಆತ್ಮಶುದ್ಧಿ, ಶಕ್ತಿಗಳನ್ನ ತರಿಸ್ಕೊಂಡು ಮನಬುದ್ಧಿ ಸಂಸ್ಕಾರದ ಶುದ್ಧಿ, ಆತ್ಮಿಕ ಸದ್ಗುಣಗಳ ಧಾರಣೆ, ಅದನ್ನೇ ಬೇರೆಯವರಿಗೆ ದಾನದ ರೂಪದಲ್ಲಿ ಕೊಡುವಂಥದ್ದು. ಹೀಗೆ ಆತ್ಮಿಕ ರೂಪದಲ್ಲಿ ಎಷ್ಟು ನೀವು ಆಗಿದಿರಿ, ಮನಬುದ್ಧಿಯಿಂದ ಆ ಪರಮಾತ್ಮನ ಶಕ್ತಿಯನ್ನು ಎಷ್ಟು ಧಾರಣೆ ಮಾಡಿದಿರಿ, ಅದರ ಆಧಾರದಲ್ಲಿ ಕರ್ಮಕ್ಷೇತ್ರದಲ್ಲಿ ಬರ್ತೀರಾ, ಅದರ ಆಧಾರದ ಮೇಲೆ ನಿಮ್ಗೆ ಎಷ್ಟು ಖುಷಿಯ ಅನುಭವ ಆಗ್ತದೆ, ಅದರ ಆಧಾರದಲ್ಲಿ ಜನ ನಿಮ್ಗೆ ಎಷ್ಟು ಗೌರವವನ್ನ ಕೊಡ್ತಾರೆ. ಸಾಧಾರಣ ಬಟ್ಟೆ ಹಾಕೊಂಡ್ರೆ ಜನ ಗೌರವ ಕೊಡ್ತಾರೋ, ಶೂಟ್ ಬೂಟ್ ಹಾಕೊಂಡ್ರೆ ಗೌರವ ಕೊಡ್ತಾರೋ? ಶೂಟ್ ಬೂಟ್ ಹಾಕೊಂಡ್ರೆ ಗೌರವ ಕೊಡ್ತಾರೆ ಅಲ್ವಾ? ಜನ ಇವತ್ತು ಬಟ್ಟೆ ನೋಡ್ತಾರೆ, ಶಿಕ್ಷಣ ನೋಡ್ತಾರೆ, ಶರೀರವನ್ನ ನೋಡ್ತಾರೆ, ಶರೀರದ ಚರ್ಮ ನೋಡ್ತಾರೆ, ಬಟ್ಟೆ ನೋಡ್ತಾರೆ, ಅವ್ರ ಪೋಸ್ಟ್ ನೋಡ್ತಾರೆ, ಆದ್ರೆ ಯಾವ್ದೊಂದು ನೋಡಲ್ಲ, ಆತ್ಮನನ್ನ ಆತ್ಮನ ಗುಣಗಳನ್ನು ನೋಡಲ್ಲ. ಕೆಲವೊಂದ್ಸಲ ಮಜಾ ಏನು ಗೊತ್ತಾ? ನನ್ನ ಮಗಳಿಗೆ ಒಳ್ಳೆ ಮನೆ ಕೊಟ್ಟಿದ್ದೇನಪ್ಪ. ಹೌದಾ? ಯಾಕೆ? ಅವ್ರು ಶ್ರೀಮಂತರು, ಕೋಟ್ಯಾಧಿಪತಿಗಳು, ಮನೇಲಿ 4 ಕಾರುಗಳಿದ್ದಾವೆ ಅಲ್ವಾ? ನಾವು ಸ್ಥೂಲವಾದ ಶ್ರೀಮಂತಿಕೆ ನೋಡ್ತೇವೆ ಹೊರತು ಅಲ್ಲಿ ಒಳಗಡೆ ನೋಡಿದ್ರೆ ಪತಿ ಪತ್ನಿ ನಡುವೆ ಏನ್ ನಡೀತಾ ಇರ್ತದೆ? ಜಗಳ. ಯಾಕೆ ಹೇಳಿ? ವಿಕಾರಕ್ಕೆ ಸಂಬಂಧಪಟ್ಟಿದ ವಿಷಯಗಳಲ್ಲಿ ಇದ್ದಾವೆ ತಾನೆ. ಆತ್ಮ ಎಷ್ಟು ಶುದ್ಧವಾಗಿದೆ, ಆ ವ್ಯಕ್ತಿ ಎಷ್ಟು ಶಾಂತವಾಗಿದ್ದಾನೆ, ಎಷ್ಟು ಸದ್ಗುಣ ಇದೆ, ಅದನ್ನ ನೋಡೋದಿಲ್ಲ. ಏನ್ ನೋಡ್ತೀವಿ? ಸ್ಥೂಲವಾದ ಶ್ರೀಮಂತಿಕೆ ನೋಡ್ಬಿಟ್ಟು ನಮ್ಮ ಮಗಳಿಗೆ ಮದುವೆ ಮಾಡ್ಕೊಡ್ತೀವಿ. ಹೌದು ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನ ನೀವು ನೋಡ್ಕೊಳ್ಳಿ, ಪ್ರತಿದಿನ ಪ್ರತಿ ಕರ್ಮವನ್ನ ಮಾಡಬೇಕಾದ್ರೆ ಮಾನಸಿಕವಾದಂತಹ ಈಶ್ವರೀಯ ಸಾಧನೆಯಿಂದ ಸ್ಟಾಕ್ ಮಾಡ್ಕೊಂಡಿರುವಂತಹ ಸದ್ಗುಣಗಳನ್ನ ಧಾರಣೆ ಮಾಡ್ತಾ ಬೇರೆಯವರಿಗೆ ನೀವು ಎಷ್ಟು ಕೊಡ್ತಾ ಶ್ರೀಮಂತರಾಗಿದ್ದೀರಿ. ಆ ರಾಯಲ್ಟಿ ಪರ್ಸನಾಲಿಟಿ ಹೇಗೆ ಪ್ರತಿಯೊಂದು ಕರ್ಮದಲ್ಲಿ, ಮಾತಿನಲ್ಲಿ, ದೃಷ್ಟಿಯಲ್ಲಿ ಸ್ಪಷ್ಟವಾಗಿ ಆ ನಶೆ ರೂಪದಲ್ಲಿ, ಉಮಂಗ ಉತ್ಸಾಹದಲ್ಲಿ ಕಂಡು ಬರ್ತಾ ಇದೆ. ಅಂತ ಮಕ್ಕಳನ್ನ ಬಾಬಾ ಏನ್ ಮಾಡ್ತಿದಾರಂತೆ? ನೋಡ್ತಾ ಇದ್ದಾರೆ. ಎಂತ ಮಕ್ಕಳನ್ನ ನೋಡ್ತಾ ಇಲ್ವಂತೆ ಬಾಬಾ?
ಯಾರು ಸಾಲ ಮಾಡ್ಕೊಂಡಿದಾರ? ಅಮೃತ ವೇಳೆಯಲ್ಲಿ ಯಾರು ನಿದ್ರೆ ಮಾಡ್ತಾ ಇರ್ತಾರೋ, ಮುರಳಿ ಕ್ಲಾಸಲ್ಲಿ ಯಾರು ಚೆನ್ನಾಗಿ ನಿದ್ರೆ ಮಾಡ್ತಾ ಇರ್ತಾರೋ, ಆ ಕಡೆ ಈ ಕಡೆ ಹೋಗ್ತಾ ಇರ್ತಾರೋ, ಮನಸ್ಸನ್ನು ಊರ್ ಕಡೆಗೆಲ್ಲ ಸುತ್ತಿಸ್ತಾ ಇರ್ತಾರೋ ಅಂತ ಮಕ್ಕಳನ್ನ ಬಾಬಾ ನೋಡೋದಿಲ್ಲ. ನೋಡ್ತಾರೋ ನೋಡಲ್ಲ? ನೋಡಲ್ಲ. ಮೊದ್ಲು ತುಂಬಾ ಸಲ ನೋಡಿದ್ರಂತೆ, ಕಾರಣವನ್ನು ಹೇಳಿದ್ರಂತೆ, ಅದನ್ನೇನ್ ಮಾಡ್ತಾ ಇಲ್ಲ ಮಕ್ಕಳು, ಧಾರಣೆ ತರ್ತಾ ಇಲ್ಲ. ನಿಮ್ ಪಾಡ್ ನಿಮ್ದು, ನನ್ ಪಾಡ್ ನಂದು ಅಲ್ವಾ? ಅದಕ್ಕೆ ಟೀಚರ್ ಏನ್ ಮಾಡ್ತಾರೆ, ಫ್ರಂಟ್ ಬೆಂಚಲ್ಲಿ ಯಾರು ಕುಂತಿದ್ದಾರೆ ಅವ್ರಿಗೆ ನೋಡೋದು, ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಪಾಠ ಮಾಡೋದು, ಹೋಗ್ತಾ ಇರೋದು ಅಷ್ಟೇ. ಯಾಕಂದ್ರೆ ಹಿಂದೆ ಕುಂತವ್ರಿಗೆ ಏನು ಮಾಡಿದ್ರು ಇವ್ರೇನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಸ್ಪೆಷಲ್ ಆಗಿ ಅನನ್ಯ ಮಕ್ಕಳು, ಯೋಗ್ಯ ಮಕ್ಕಳು, ಸೇವಾಧಾರಿ ಮಕ್ಕಳು, ಭೋಲಾ ಮಕ್ಕಳು, ನಾನು ಹೇಳಿರುವಂತ ಮಾತನ್ನು ಕೇಳುವಂತ ಮಕ್ಕಳು, ಕಾರ್ಯರೂಪದಲ್ಲಿ ತರುವಂತ ಮಕ್ಕಳನ್ನ ತಗೊಳ್ತೇನೆ, ನನ್ನ ಕಾರ್ಯ ಮಾಡ್ತೇನೆ, ಅವ್ರಿಗೆ ಗಿಫ್ಟ್ ಕೊಡ್ತೇನೆ, ಲಾಟ್ರಿ ಕೊಡ್ತೇನೆ, ನಾನು ಹೋಗ್ಬಿಟ್ಟು ಪರಂಧಾಮದಲ್ಲಿ ಕೂತ್ಕೊಳ್ತೇನೆ. ಉಳಿದವರೆಲ್ಲ ಆಮೇಲೆ ಬಬ್ಬೆ ಹೊಡಿಬೇಕಷ್ಟೇ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಬಾಬಾರವ್ರ ಗಮನ ಯಾರ್ತ ಇರ್ತದೆ ಅನನ್ಯ ಮಕ್ಕಳು ಅಲ್ವಾ? ಲೌಕಿಕದಲ್ಲೂ ಕೂಡ ನಿಮ್ಮತ್ತೊಂದು 5-6 ಜನ ಮಕ್ಕಳು ಇರ್ತಾರೆ. ಒಬ್ರಿಗೆ ಹೇಳಿದ್ರೆ ಎಲ್ಲ ಕೆಲಸವನ್ನ ಮಾಡ್ತಾರೆ ಅಲ್ವಾ? ಇನ್ನೊಬ್ರು ಎಷ್ಟು ಬಬ್ಬೆ ಹೊಡೆದು ಒಂದು ಕೆಲಸನೇ ಮಾಡೋದಿಲ್ಲ. ನಿಮ್ ಗಮನ ಯಾರ ಕಡೆಗೆ ಇರ್ತದೆ? ಕೆಲಸ ಮಾಡೋ ಮಕ್ಕಳ ಮೇಲೆ. ಉಡುಗೊರೆ ಗಿಫ್ಟ್ ಎಲ್ಲ ಯಾರಿಗೆ ಕೊಡ್ತೀರಿ? ಹೇಳ್ದಂಗ್ ಕೇಳೋ ಮಕ್ಕಳಿಗೆ ಅವ್ರಿಗೆ ಕೊಡ್ತಾರೆ ಅಷ್ಟೇನೆ. ಓಕೆನಾ? ಎಲ್ಲರಿಗೂ ಆಫರ್ ಇಡ್ತದೆ, ಅವ್ರು ಸರಿಯಾಗಿ ಅದನ್ನು ಉಪಯೋಗ ಮಾಡ್ಕೊಳ್ಳದಿದ್ದಾಗ ಅಂತವರನ್ನ ಬಾಬಾ ಆಯ್ಕೆ ಮಾಡ್ಕೊಳ್ಳಿ. ಹೀಗೆ ಪುನಃ ಪುನಃ ಈಶ್ವರನ ಕೈಯಲ್ಲಿ ಸೇವೆಗೆ ಯೋಗ್ಯರಾಗಿ ಆ ಸೇವೆಯ ಫಲವನ್ನ ಮಾನಸಿಕವಾಗಿ ಏನ್ ಮಾಡ್ತಿದ್ದಾರೆ, ಆ ರಾಯಲ್ಟಿಯಲ್ಲಿ, ನಶೆಯಲ್ಲಿ ಜೀವನವನ್ನ ಮಾಡ್ತಿದ್ದಾರೆ ಅಂತ ಮಕ್ಕಳನ್ನ ಬಾಬಾ ಏನ್ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾರೆ. यह रॉयल्टी व रूहानी पर्सनालिटी का फाउंडेशन है संपूर्ण पवित्रता. ಈ ರಾಯಲ್ಟಿಗೆ, ಪರ್ಸನಾಲಿಟಿಗೆ ಫೌಂಡೇಶನ್ ಯಾವ್ದಂತೆ? ಸಂಪೂರ್ಣ ಪವಿತ್ರತೆ. ಹಂಗಂದ್ರೆ ಅಂದ್ರೆ ಸರ್ವ ಪ್ರಕಾರದಲ್ಲೂ ಪವಿತ್ರವಾಗಿರ್ಬೇಕು, ಶರೀರ ಮತ್ತೆ ಆತ್ಮಿಕ. ಆಮೇಲೆ ಅಲ್ಲಿ ಸ್ಥೂಲದಲ್ಲಿ ಪವಿತ್ರತೆ ತೋರಿಸೋದಲ್ಲ, ಸೂಕ್ಷ್ಮದಲ್ಲಿ ಪವಿತ್ರತೆಯಾಗಿರ್ಬೇಕು ಅಂತ ಇರ್ಬೇಕು ಅಲ್ವಾ? ಆಮೇಲೆ ಹೇಳ್ತಾರೆ, ಮಕ್ಳೇ ಮದುವೆ ಮನೆ ಹೋಗ್ಬೇಕಾದ್ರೆ ಸಾಧಾರಣವಾಗಿ ಹೋಗ್ತಿರೋ, ಒಳ್ಳೆ ಡೆಕೋರೇಷನ್ ಮಾಡ್ಕೊಂಡು ಹೋಗ್ತಿರೋ, ಶರೀರವನ್ನ ಡೆಕೋರೇಷನ್ ಮಾಡ್ಕೊಂಡು ಹೋಗ್ತೀವಿ. ಡೆಕೋರೇಷನ್ ಮೇಕಪ್ ಮಾಡ್ಕೊಂಡು ಹೋಗ್ತೀವಿ. ಸರಿ, ಮೇಕಪ್ ಡೆಕೋರೇಷನ್ ಮಾಡೋ ಮೊದ್ಲು ಬೆಳಿಗ್ಗೆ ಹಾಸಿಗೆಯಿಂದ ಶರೀರ ಎಳಿಸಿರ್ತೀರಲ್ಲ, ಎಳಿಸಿರ್ತಾನೆ, ಹಾಗೇ ಡೆಕೋರೇಷನ್ ಮಾಡ್ಕೊಳ್ತಿರೋ, ಅಥವಾ 3 ಸಲ ಸೋಪ್ ಹಾಕ್ಬಿಟ್ಟು 4 ಸಲ ಬಿಸಿ ನೀರಿನಿಂದ ಸ್ನಾನ ಮಾಡಿ ಶರೀರವನ್ನು ಸ್ವಚ್ಛ ಮಾಡಿ ಆದ್ಮೇಲೆ ಡೆಕೋರೇಷನ್ ಮಾಡ್ಕೊಳ್ತಿರೋ? ಸ್ನಾನ ಮಾಡಿ ನಂತರ ಡೆಕೋರೇಷನ್ ಮಾಡ್ತೀವಿ. ಯಾಕೆ ಹಾಗೆ ಮಾಡ್ಕೊಂಡು ಹೋಗ್ಬೋದಲ್ವಾ, ಏನ್ ತೊಂದ್ರೆ? ಶರೀರ ಮಲಿನ ಆಗಿರುತ್ತೆ. ಹಂಗೆ ಇದ್ದಾಗ ಡೆಕೋರೇಷನ್ ಮಾಡ್ಕೊಂಡು ಹೋದ್ರೆ ಸಮಸ್ಯೆ ಏನು? ಅವರಿಗೆ ರೇಷ್ಮೆ ಸೀರೆ ಕಾಣೋದಿಲ್ವಾ, ಬಂಗಾರ ಕಾಣೋದಿಲ್ವಾ, ಸೆಂಟ್ ಸ್ಮೆಲ್ ಬರೋದಿಲ್ವಾ? ಎಲ್ಲ ಬರ್ತಲ್ಲ ಅವರಿಗೆ. ಸ್ಮೆಲ್ ಯಾರಿಗೆ ಬರ್ತಿರ್ತಾರೆ? ಅವ್ರಿಗೆ ಬರೋದಿಲ್ಲ. ನೀವು ಸ್ಯಾಂಡ್ ಸ್ಪ್ರೇ ಮಾಡ್ಕೊಂಡಿರ್ತೀರಿ, ಸ್ಮೆಲ್ಲಿನ ಅನುಭವ ಆಗೋದು ಯಾರಿಗೆ? ನಮ್ಗೆ. ಅಂದ್ರೆ ಅಷ್ಟು ಸುಂದರವಾಗ್ಬೇಕು ಅಂತಂದ್ರೆ ಶರೀರ ಸ್ವಚ್ಛ ಮಾಡ್ಬೇಕು ಅಂತ ಗೊತ್ತು ತಾನೆ? ಹಾಗೆ ಸುಂದರ ಮಾಡೋ ಮೊದಲು ಬರೀ ಕೈಕಾಲು ಮುಖ ತೊಳ್ಕೊಂಡಿರ್ತೀರೋ, ಸ್ನಾನ ಮಾಡಿರ್ತೀರೋ? ಸ್ನಾನ ಮಾಡೋದು ಅಂತಂದ್ರೆ ಏನು? ತಲೆಯಿಂದ ಕಾಲಿನವರೆಗೆ ಎಲ್ಲ ಸಾಧನವನ್ನ ನೀರಿನಿಂದ ಏನ್ ಮಾಡೋದು? ಕ್ಲೀನ್ ಮಾಡೋದು. ಹಾಗೇನೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಆತ್ಮಿಕ ರಾಯಲ್ಟಿ ಪರ್ಸನಾಲಿಟಿ ನೀವು ಧಾರಣೆ ಮಾಡಬೇಕು ಅಂತಂದ್ರೆ ಆತ್ಮವನ್ನು ಕೂಡ ಸಂಪೂರ್ಣವಾಗಿ ಏನ್ ಮಾಡಬೇಕು? ಪವಿತ್ರವಾಗಿ ಇಡಬೇಕು. ಅಂದ್ರೆ ನೀವು ಯಾವ ಧಾರಣೆ ಮಾಡಿರ್ತೀರೋ ಆ ಜನ್ಮಕ್ಕೆ ಅದು ಮಾತ್ರ ವಸ್ತು ಇರಬೇಕೆ ಹೊರತು ಮೊದ್ಲಿಂದ ಯಾವುದೂ ಕೂಡ ಅಲ್ಲಿ ಇರಕೂಡದು. ಹಾಗೆ ಆತ್ಮಿಕ ಪ್ಯೂರಿಟಿ ಅಂತಂದ್ರೆ ಏನು? ವ್ಯರ್ಥ ವಿಚಾರಗಳು, ವ್ಯರ್ಥ ಸಂಕಲ್ಪಗಳು ಯಾವುದು ಕೂಡ ಇರಬಾರ್ದು. ಆ ಸಮಯದಲ್ಲಿ ನಿಮ್ಮ ಮನಸ್ಸು
ಭಗವಂತನೊಬ್ಬನನ್ನು ಬಿಟ್ರೆ ಬೇರೆ ಎಲ್ಲೂ ಕೂಡ ಇರಕೂಡದು. ಏನಾಗಬಾರ್ದು? ನಿಮ್ಮ ಮನಸ್ಸು ಬೇರೆ ಎಲ್ಲೂ ಕೂಡ ಇರಬಾರ್ದು. ಅಪಡೇಕು ಆತ್ಮ ಸಮರ್ಥ. 84 ಜನ್ಮದ ನಿಮ್ಮ ಪಾತ್ರ ಇರ್ಲಿ, ಸಂಸ್ಕಾರ ಇರ್ಲಿ, ಜ್ಞಾನ ಇರ್ಲಿ, ಪುರುಷಾರ್ಥ ಇರ್ಲಿ, ಸೇವೆಯಲ್ಲಿ ಎಲ್ಲೂ ಕೂಡ ನಿಮ್ಮ ಮನಸ್ಸು ಇರಕೂಡದು. ಸಂಪೂರ್ಣ ಏನು ಪವಿತ್ರ ಆಸ್ ಇಟ್ ಈಸ್ ನನ್ನ ಹತ್ರ ಬನ್ನಿ, ಸಂಪೂರ್ಣ ಪವಿತ್ರ ನಾನೇ ಮಾಡ್ತೇನೆ, ಆಮೇಲೆ ಅದಕ್ಕೆ ಸುಂದರ ಮಾಡಿ ಕಳಿಸ್ತೇನೆ. ಯಾವಾಗ? ಶುದ್ಧ ಆದಾಗ, ಅಮೃತ ವೇಳೆಯ ಸಮಯದಲ್ಲಿ, ಬೆಳಗಿನ ಸಮಯದಲ್ಲಿ. ಮಧ್ಯ ಮಧ್ಯದಲ್ಲೂ ಕೂಡ ಏನ್ ಮಾಡ್ಬೇಕಾಗ್ತದೆ? ಈ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಊಟ ಮಾಡ್ತಾರೆ, ಊಟ ಆದ್ಮೇಲೆ ಕೈ ತೊಳಿಬೇಕು ತಾನೆ, ನೀರು ಕುಡಿಬೇಕು ತಾನೆ. ಹಾಗೆ ಮಧ್ಯ ಮಧ್ಯದಲ್ಲಿ ಮಾಡ್ಬೇಕು. ಆದ್ರೆ ಬೆಳಿಗ್ಗೆ ಏನಾಗ್ಬೇಕಾಗ್ತದೆ? ಸಂಪೂರ್ಣವಾಗಿ ಸ್ವಚ್ಛ ಆಗ್ಬೇಕಾಗ್ತದೆ. ಹೀಗೆ ಪ್ರತಿದಿನ ಆ ಮಗು ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಅಪ್ಪನ ಎದುರುಗಡೆಗೆ ಬಂದು ಮನ ಹೇಳುವಂತ ಸಾಧನವನ್ನ, ಬುದ್ಧಿ ಹೇಳುವಂತ ಸಾಧನವನ್ನ ಭಗವಂತನ ಕೈಲಿ ಕೊಟ್ಟು ಮೊದಲು ಸಂಪೂರ್ಣವಾಗಿ ಹಗುರವಾಗಿ, ಅಂತಂದ್ರೆ ಈಶ್ವರಿ ಸೇವೆ ಮಾಡಬೇಕಾದ್ರೆ ಪತಿ ಮಕ್ಕಳು ಲೌಕಿಕ ಹಳೆದು ಹಿಂದಿಂದು ಕೋಪ ದ್ವೇಷ ಯಾವುದು ಕೂಡ ಕೂಡದು. ಬಾಬಾ ಶೃಂಗಾರ ಮಾಡಬೇಕಾದ್ರೆ ಮನಸ್ಸೇನಾಗಿರ್ಬೇಕು? ಹಗೂರವಾಗಿರ್ಬೇಕು. ಆವಾಗ ಮಾತ್ರ ಶೃಂಗಾರ ಏನಾಗಿರ್ತದೆ? ಚೆನ್ನಾಗಿರ್ತದೆ. ಬಾಬಾ ಹೇಳ್ತಾರೆ ಆತ್ಮಿಕ ರಾಯಲ್ಟಿಗೆ, ಪರ್ಸನಾಲಿಟಿಗೆ ಆಧಾರ ಯಾವ್ದಂತೆ? ಸಂಪೂರ್ಣ ಪವಿತ್ರತೆ. ಅಂದ್ರೆ ಆ ಸಮಯದಲ್ಲಿ ನಿಮ್ಮ ಮನಸ್ಸು ಯಾವುದೇ ವಿಕಾರದ ಕಡೆಗೆ, ದುಃಖದ ಕಡೆಗೆ, ಆತ್ಮಕ್ಕೆ ತೊಂದರೆ ಕೊಡುವಂತ ಯಾವುದೇ ವಸ್ತು, ವ್ಯಕ್ತಿ, ವಿಷಯ, ಕಲ್ಪನೆ, ಸ್ವಪ್ನದ ಕಡೆಗೆ ಏನಾಗಿರಬಾರದು? ಜೋಡಣೆ ಆಗಿರಬಾರದು. ಅಷ್ಟು ಪವಿತ್ರ ಆದಾಗ ಮಾತ್ರ ಭಗವಂತ ನಮ್ಮನ್ನೇನ್ ಮಾಡ್ತಾರಂತೆ? ಸುಂದರ ಮಾಡ್ತಾರೆ. ಅಂದಮೇಲೆ ಬಾಬನ ಎದುರುಗಡೆ ಯೋಗ ಮಾಡ್ಲಿಕ್ಕೆ ಹೋದಾಗ ಇಷ್ಟು ನಾವು ಪವಿತ್ರವಾಗಿರ್ತೀವ ಅಂತ ನಾವೇನ್ ಮಾಡ್ಕೊಳ್ಬೇಕು? ಇರ್ತೀವೋ ಇರಲ್ವೋ? ಸ್ವಲ್ಪ ಇರ್ತೀವಿ ಅಣ್ಣ. ಸ್ವಲ್ಪ ಅಲ್ಲ, ಜಾಸ್ತಿ ಇರೋದಿಲ್ಲ. ಬಾಬನ ಹತ್ರ ಹೋಗೋದೇನೆ ಶರೀರ ಸಂಬಂಧಪಟ್ಟಿದ್ ಕೇಳಲಿಕ್ಕೆ. ಅದು ಬೇಕು, ಇದು ಬೇಕು, ಅದನ್ನು ಕೊಡು, ಇದನ್ನು ಕೊಡು. ಅವ್ರು ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ ಅಲ್ವಾ? ಅದನ್ನ ತೆಗೆದುಕೊಂಡು ಹೋಗಿದ್ದೀರಿ ಅಂತಂದ್ರೆ ಏನರ್ಥ? ಏನರ್ಥ? ವಿಕಾರ ನಿಮ್ಮ ಜೊತೆಯಲ್ಲಿ ಇದೆ ಅಂತ ಬಿಟ್ಟಾರ್ಥ. ಓಕೆನಾ? ಜೊತೆ ನಿಮ್ ಕಾಲಿಗೆ ಸೆಗಣಿ ಮೆಸ್ಕೊಂಡು ಹೋಗೋದು. ಸೆಗಣಿ ವಾಸನೆ ಬರಬಾರ್ದು ಅಂದ್ರೆ ಆಗತ್ತಾ? ಬರ್ತದೆ. ಓಕೆ. ಬಾಯಲ್ಲಿ ಚೆನ್ನಾಗಿ ಬೆಳ್ಳುಳ್ಳಿ ತಿನ್ನೋದು. ಏನ್ ತಿನ್ನೋದು? ಬೆಳ್ಳುಳ್ಳಿ. ಬಾಯಿ ಓಪನ್ ಮಾಡಿದಾಗ ಬೆಳ್ಳುಳ್ಳಿ ಸ್ಮೆಲ್ ಬರಬಾರ್ದು. ಬರುತ್ತೆ. ಯಾಕೆ? ತಿಂದಿರೋದು ಬೆಳ್ಳುಳ್ಳಿ. ಅಂದ್ಮೇಲೆ ಸಂಸ್ಕಾರದಲ್ಲಿ ಏನಿದೆ ಅದೇ ತಾನೇ ಹೊರಗಡೆ ಬರ್ತದೆ. ಯಾವ್ದು ಹೊರಗಡೆ ಬರ್ತದೆ? ಏನ್ ನೆನಪು ಬರ್ತದೆ ಅಂತಂದ್ರೆ, ಬೆಳಿಗ್ಗೆ ಅಮೃತ ವೇಳೆ ಏಳುವ ಮೊದಲು ನಿನ್ನೆ ರಾತ್ರಿ ಯೂಟ್ಯೂಬ್ ಅಲ್ಲಿ ಯಾವ ಫಿಲ್ಮ್ ನೋಡಿದ್ನೋ ಅದೇ ನೆನಪಿಗೆ ಬರ್ತದೆ. ಯಾರ ಜೊತೆ ಜಗಳ ಮಾಡಿದ್ನೋ ಅದೇ ನೆನಪಿಗೆ ಬರ್ತದೆ. ಬೇಕಾದ್ರೆ ನೀವು ಅಬ್ಸರ್ವೇಷನ್ ಮಾಡಿ. ಯೋಗ ಸ್ಟಾರ್ಟ್ ಮಾಡಿದಾಗ ಏನ್ ಬರ್ತಾ ಹೇಳಿ ಮನಸ್ಸಿನಲ್ಲಿ? ನಿನ್ನೆ ಏನ್ ಮಾಡಿದ್ವು ಅದೇ ಈ ಮೊದ್ಲು ಏನೇನ್ ಮಾಡಿದಿರಲ್ಲ ಅದೇ ತಾನೇ ಬರ್ತಾರೆ ಫಸ್ಟಿಗೆ. ನಾಟಕದ ತೆಗಿತಾ ಹೋಗ್ಬೇಕು ತಾನೆ. ಮನಸ್ಸಲ್ಲಿ ಚೆಕ್ ಮಾಡಿ. ಕ್ರಿಕೆಟ್ ನೋಡ್ತಾ ಇದ್ರೆ ಕ್ರಿಕೆಟ್ ಇಂದ ನೆನಪಿಗೆ ಬರ್ತದೆ ಅಲ್ವಾ? ಅದೇ ಈಶ್ವರಿ ಸೇವೆ ಮಾಡಿದ್ರೆ ಈಶ್ವರಿ ಸೇವೆದೇ ಬರ್ತದೆ. ಓಕೆ. ಮುಂದೆ ನನ್ನ ವೈಯಕ್ತಿಕ ವಿಷಯದಲ್ಲಿ ಮುಂದೆ ಕ್ಲಾಸ್ ಮಾಡ್ಬೇಕು, ಯೋಗದಲ್ಲಿ ಕುತ್ಕೊಂಡ ಕ್ಲೀನ್ ಕ್ಲಾಸ್ ಮಾಡ್ಬೇಕು, ಅದನ್ನೇ ಬಾಬಾ ಹೇಳ್ತಾ ಇರ್ತಾರೆ. ಇದನ್ನ ಹೇಳು, ಇವು ಎಕ್ಸಾಂಪಲ್. ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ರು ಅದೇ ಬರ್ತಾ ಇರ್ತದೆ ಅಲ್ಲಿ. ಯಾವುದೇ ಕೆಲಸಗಳು, ಜವಾಬ್ದಾರಿಗಳು, ಟೆನ್ಷನ್ಗಳು, ಕಾಯಿಲೆಗಳು, ವ್ಯಕ್ತಿಗಳು ಏನಿರ್ತದೋ ಅದನ್ನೇ ಮನಸ್ಸಲ್ಲಿ ಏನಾಗಿರ್ತದೆ? ಬರ್ತಾ ಇರ್ತದೆ. ಆವಾಗ ರಾಜಯೋಗದ ಅನುಭವ ನಿಮ್ಗೆ ಆಗೋದಿಲ್ಲ. ಯಾಕಂದ್ರೆ ಮನಸ್ಸು ಬುದ್ಧಿ ಏನಾಗಿರ್ತದೆ? ಅದ್ರ ಕಡೆಗೆ ಕನೆಕ್ಟ್ ಆಗಿರ್ತದೆ ಅಲ್ವಾ? ಓಕೆ. ಮದುವೆ ಮನೆಗೆ ಹೋದಾಗ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಹೆಂಗಿರ್ತದೆ? ಮಕ್ಕಳ ಮೇಲೆ ಗಮನ ಇರ್ತದೆ. ನಾಯಿ ತಗೊಂಡೋದ್ರೆ ಹೆಂಗಿರ್ತದೆ? ನಾಯಿ ಮೇಲೆ ಗಮನ ಇರ್ತದೆ. ಮೊನ್ನೆ ಒಬ್ರು ಲೋಕಸಭೆಗೆ ನಾಯಿ ತಗೊಂಡು ಬಂದಿದ್ರು ಅಲ್ವಾ? ಲೇಡೀಸ್ MP ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು. ಹಾಗೆ ನಿಮ್ಗ ಮನೆಯಲ್ಲಿ ಇರ್ತದೆ ಅವಾಗ? ನಾಯಿ ತಗೊಂಡೋದಾಗ ಮನೆಯಲ್ಲಿ ಇರ್ತದೆ, ನಾಯಿ ಕಡೆನೇ ಇರುತ್ತೆ. ಹಾಗೆ ಬಾಬನ ನಾವು ಆತ್ಮನ ಜೊತೆಗೆ ಈ ಶರೀರಧಾರಿಗಳು, ಮಕ್ಕಳು, ಮೊಮ್ಮಕ್ಕಳು, ಜವಾಬ್ದಾರಿ, ಕೆಲಸ ಎಲ್ಲ ತಗೊಂಡೋದಾಗ ಗಮನ ಎಲ್ಲಿ ಇರ್ತದೆ? ಲೌಕಿಕದ ಬಗ್ಗೆನೇ ಇರ್ತದೆ. ಬಾಬಾ ಎಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ ಗೊತ್ತಾ? ನೀವು ಮದುವೆ ಮನೆಗೆ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು? ಮದುವೆ ಮನೆ. ನೀವು ಬ್ಯೂಟಿ ಪಾರ್ಲರಿಗೆ ಹೋಗಿದ್ದೀರಾ. ಎಲ್ಲಿ ಹೋಗಿದ್ದೀರಿ?
ಬ್ಯೂಟಿ ಪಾರ್ಲರ್. ಯಾಕೆ ನೀವು ಹೋಗ್ತೀರಾ? ಇಲ್ಲ ಇಲ್ಲ. ಇವಾಗ ಹೋಗ್ತಾರಣ್ಣ, ಮೆನ್ಸ್ ಬ್ಯೂಟಿ ಪಾರ್ಲರ್ಸ್ ಎಲ್ಲ ಬಂದ್ಬಿಟ್ಟಿದಾವೆ. ಹೌದಾ, ನನಗೆ ಗೊತ್ತಿಲ್ಲ ಬಿಡಿ. ಹಂಗಿದ್ರೆ ಮೈನ್ಸ್ ಬ್ಯೂಟಿ ಪಾರ್ಲರ್ ಅಂತಂದ್ರೆ ಏನ್ ಹೇರ್ ಕಟಿಂಗ್ ಹೋಗ್ತೀವಪ್ಪ. ಅಣ್ಣ ಅವರು ಫೇಶಿಯಲ್, ಬ್ಲೀಚ್ ಎಲ್ಲ ಮಾಡ್ತಾರೆ, ವ್ಯಾಕ್ಸಿಂಗ್ ಎಲ್ಲ ಮಾಡ್ತಾರೆ. ಓಕೆ, ಜೆಂಟ್ಸ್ ಆಗ್ಲಿ ಲೇಡೀಸ್ ಆಗ್ಲಿ ಹೋಗಿದ್ದೀರಿ ಅಂತ ತಿಳ್ಕೊಳ್ಳಿ. ಎಲ್ಲಿ ಕೂತ್ಕೊಂಡಿದ್ದೀರಿ? ಬ್ಯೂಟಿ ಪಾರ್ಲರ್. ಬ್ಯೂಟಿ ಪಾರ್ಲರ್ ಚೇರ್ ಮೇಲೆ ಕೂತ್ಕೊಂಡಿದ್ದೀರಿ, ಸರಿನಾ? ನಿಮ್ಮ ಜೊತೆಗೆ ಒಂದು ನಾಯಿ ಇದೆ, ಮೈ ಮೇಲೆ ಒಂದು ನಾಯಿ ಇದೆ. ನಾಯಿ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ತಿದ್ದೀರಿ ಅಂತಂದ್ರೆ ಅವರಿಗೆ ಚೆನ್ನಾಗಿ ನನ್ನ ಮುಖವನ್ನ ಏನೋ ಹೇಳ್ದಲ್ಲ, ಬ್ಲೀಚು ಗೀಸು ಏನೋ ಅಂತಂದ್ರ, ಫೇಸ್ ಮೇಕರ್ ಮಾಡಿ ಅಂತಂದ್ರೆ ಮಾಡ್ಲಿಕ್ಕೆ ಆಗುತ್ತೋ ಆಗಲ್ವ ಅವನಿಗೆ? ನೀವು ನಾಯಿ ಬಿಡೋದಿಲ್ಲ, ಹೌದು. ಅವನು ಫೇಸ್ ಮೇಕರ್ ಮಾಡೋದು ಬಿಡೋದಿಲ್ಲ. ಆವಾಗ ಅವನು ಮಾಡಿರುವಂತ ಎಫೆಕ್ಟ್ ನಿಮ್ಮ ಮುಖದ ಮೇಲೆ ಹೆಂಗಿರ್ತದೆ? ಆ ಮುಖ ತಗೊಂಡು ಮದುವೆಗೆ ಹೋದಾಗ ನಿಮ್ಮ ಮುಖ ಹಾಗೆ ಬಾಬಾ ಹೇಳ್ತಾರೆ, ಇಂತಹ ಮಕ್ಕಳನ್ನು ನಾವು ದೇವತೆಯಾಗಿ ಶೃಂಗಾರ ಮಾಡ್ಬೇಕು ಅಂತಂದ್ರೆ ಮನಸ್ಸನ್ನ ಏನ್ ಮಾಡಿರ್ತಾರೆ ಇವರು? ಚಂಚಲ ಮಾಡಿರ್ತಾರೆ. ಇವನ್ನ ಸುಂದರ ಮಾಡೋದು ಹೇಗೆ? ಆವಾಗ ನೀವು ಬಾಬಾ ಹತ್ರ ಹೋದಾಗ, ಬ್ಯೂಟಿ ಪಾರ್ಲರ್ ಹೋದಾಗ ನಿಮ್ಮ ರಾಯಲ್ಟಿ ಜಾಸ್ತಿ ಆಗ್ತದೋ ಕಡಿಮೆ ಆಗ್ತದೋ? ಕಡಿಮೆ ಆಗುತ್ತೆ. ಕಡಿಮೆ ಇರ್ತದೆ. ಇದನ್ನೇ ಬಾಬಾ ಇಲ್ಲಿ ಹೇಳಿರೋದು ಮುರಳಿಯಲ್ಲಿ. ನೀವು ನನ್ನ ಹತ್ರ ಬಂದಾಗ ಯೋಗ ನಿಮ್ಗೆ ಯಾಕೆ ಅನುಭವ ಆಗೋದಿಲ್ಲ? ಸ್ಥಿತಿ ಯಾಕೆ ಇಂಪ್ರೂವ್ಮೆಂಟ್ಸ್ ಆಗೋದಿಲ್ಲ? ಹಗುರತೆ ಅನುಭವ ಯಾಕೆ ಆಗೋದಿಲ್ಲ? ಇನ್ನು ಭಾರದ ಅನುಭವ ಯಾಕೆ ಆಗತ್ತೆ ಅಂತಂದ್ರೆ ಅದರ ಫೌಂಡೇಶನ್ ಸಂಪೂರ್ಣವಾಗಿ ನೀವು ಪವಿತ್ರ ಆಗಿಲ್ಲ. ಬಾಬನ ಹತ್ರ ಹೋದಾಗ ಇಲ್ಲಿ ಬಾಬಾ ಹೇಳ್ತಾರೆ, ನಿಮ್ಗೆ ಪುರುಷಾರ್ಥದ ಚಿಂತೆ ಸತ್ಯುಗದಲ್ಲ ತೀತಾಗ ಇದು ಯಾವುದೂ ಕೂಡ ಚಿಂತೆನೂ ಕೂಡ ನಿಮಗೆ ಆ ಸಮಯದಲ್ಲಿ ಇರಕೂಡದು. ಸಂಪೂರ್ಣವಾಗಿ ಪವಿತ್ರ ಮನಸ್ಸು ಯಾರ ಕೈಯಲ್ಲಿದೆ? ಬಾಬಾನ ಕೈಲಿ, ಬಾಬಾನ ಕೈಯಲ್ಲಿ. ಹೇಗೆ ಶರೀರ ಕ್ಲೀನ್ ಮಾಡ್ಬೇಕಾದ್ರೆ ಶರೀರ ಯಾರ ಜೊತೆಗಿರ್ತದೆ? ಬಾಬಾ ಜೊತೆ. ನೀರಿನ ಜೊತೆಗೆ. ಕ್ಲೀನ್ ಮಾಡೋ ಸಾಧನ ಜೊತೆಗೆ ಇರ್ಬೇಕಲ್ಲ. ಅದಕ್ಕಾಗಿ ಸಂಪೂರ್ಣ ಪವಿತ್ರವಾಗಿದ್ದಾಗ ಮಾತ್ರ ಬಾಬಾ ಅದನ್ನು ಸುಂದರ ಮಾಡ್ಲಿಕ್ಕೆ ಸಾಧ್ಯ. ಆವಾಗ ನಿಧಾನಕ ನಾವು ಒಂದೊಂದರಿಂದಾನೇ ಮನಸ್ಸು ಬುದ್ಧಿ ಏನೇನ್ ಮಾಡ್ಬೇಕಾಗ್ತದೆ? ಈತ ಹೋಗ್ಬೇಕು. ಬೇಕಾಗ್ತದೆ. प्यूरिटी की निशानी सभी के मस्तक में, सभी के सिर पर लाइट का ताज चमक रहा है. ನಾ ಪವಿತ್ರವಾಗಿದ್ದೀವಿ ಅಂತ ಹೆಂಗ್ ಗೊತ್ತಾಗ್ತದೆ? ಸದಾ ಖುಷಿ. ಒಂದು ಪಾತ್ರ ಕ್ಲೀನ್ ಆಗಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ಅದರಲ್ಲಿರೋ ಒಳಪು ಹೊಳಿತಿರ್ತದೆ ತಾನೆ. ಅದ್ರಲ್ಲಿ ಏನಾದ್ರು ಒಂದು ವಸ್ತುವನ್ನ ಇಟ್ಬಿಡಿ, ಅಡಿಗೆ ಮಾಡ್ಬಿಡಿ, ಆ ಹೊಳಪು ಏನಾಗ್ಬಿಡ್ತದೆ? ಒಟ್ಟೋಗುತ್ತೆ. ಒಂದು ಬಟ್ಟೆ ಕ್ಲೀನ್ ಆಗಿದೆ, ಒಳ್ಳೆ ಬಿಸಿಲಲ್ಲಿ ಒಣಗಿಸಿದೀರಾ, ಐರನ್ ಹೊಡೆದಿದ್ದೀರಿ, ಅವಾಗ ಬಟ್ಟೆ ಹೆಂಗಿರ್ತದೆ? ಹೊಳಿತಾ ಇರ್ತದೆ, ಶೈನಿಂಗ್ ಬರುತ್ತಲ್ಲ. ಓಕೆ, ಸರಿ. ನೀವು ಬೆಳಿಗ್ಗೆ ಎದ್ದಾಗ, ಹಾಸಿಗೆಯಿಂದ ಎದ್ದಾಗ ಅಥವಾ ಹೊಲದ ಕೆಲಸ ಮಾಡ್ಕೊಂಡು ಬಂದಾಗ ಒಂದು ಸೆಲ್ಫಿ ತೆಗೆದುಕೊಳ್ಳಿ. ಯಾವ್ದಾರ್ದು? ಶರೀರ, ಸರಿನಾ? ಆಮೇಲೆ ಸ್ನಾನ ಮಾಡ್ಕೊಂಡು ಬಂದ್ರೆ ಒಂದು ಸೆಲ್ಫಿ ತೆಗೆದುಕೊಳ್ಳಿ, ಸರಿನಾ? ಮದ್ವೆ ಮನೆ ಹೋಗ್ಬೇಕಾದ್ರೆ ಒಂದು ಸೆಲ್ಫಿ ತೆಗೆದುಕೊಳ್ಳಿ. ಮೂರನ್ನು ಚೆಕ್ ಮಾಡಿ. ಮದ್ವೆ ಮನೆಗೆ ಮಾಡ್ಬೇಕು. ಡಿಫ್ರೆನ್ಸ್ ಗೊತ್ತಾಗತ್ತೋ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಮೊದ್ಲು ಮುಖ ಕಪ್ಪಾಗಿರೋದು, ಆಮೇಲೆ ಕ್ಲೀನ್ ಆಗಿರೋದು, ಆಮೇಲೆ ಡೆಕೋರೇಷನ್ ಮಾಡಿ ಅಲ್ವಾ? ಶರೀರ ಯಾರ್ದು? ನಮ್ದೆ. ಅದೇ ಮೂರು ಫೋಟೋದಲ್ಲಿ ಮೂರು ರೀತಿ ಯಾಕೆ ಕಾಣ್ತಾ ಇದೆ? ನಮ್ದೆ. ಮೂರು ಯಾಕೆ ಕಾಣ್ತಾ ಇದೆ? ಸ್ವಚ್ಛತೆಯಿಂದ. ಯಾಕಂದ್ರೆ ಅದನ್ನ ಅವಾಗ ಧಾರಣೆ ಮಾಡಿದ್ದಿದೆ, ಅದರ ಎಫೆಕ್ಟ್ ಕಾಣ್ತಾ ಇದೆ ತಾನೆ. ಆದ್ಮೇಲೆ ನಿಮ್ಗೇನು ಕಾಣುತ್ತೋ ಜನರಿಗೂ ಕೂಡ ಅದೇ ಕಾಣುತ್ತೆ ಅಲ್ವಾ? ಹಾಗೇನೆ ಹೀಗೆ ಬಟ್ಟೆಯ ಒಂದು ಪವಿತ್ರತೆ ಹೇಳುದು ಶೈನಿಂಗ್ ಅಲ್ಲಿ ಗೊತ್ತಾಗತ್ತೆ ಅಲ್ವಾ? ಅದೇ ರೀತಿ ಆತ್ಮದ ಒಂದು ಸ್ವಚ್ಛತೆಯನ್ನು ಕೂಡ ಏನಾಗ್ತದಂತೆ? ಮಸ್ತಕದಲ್ಲಿ, ಮುಖದಲ್ಲಿ ಮತ್ತು ಹಿಂದ್ಗಡೆ ಪವಿತ್ರತೆ ಕಿರೀಟ ರೂಪದಲ್ಲಿ ಏನಾಗ್ತಿರ್ತಂಥದ್ದು ಹೊಳಿತಾ ಇರ್ತದಂತೆ. ಅದಕ್ಕೆ ಬಾಬಾ ಒಂದು ಸುಂದರವಾದ ಉದಾಹರಣೆ ಕೊಡ್ತಾರೆ, ಮೊದಲು ಕೂಡ ಕೇಳಿರಬಹುದು. ನೀವು ಬಾಬನ ಮನೆಗೆ ಹೋಗಿರ್ತೀರಾ. ಎಲ್ಲಿಗೆ ಹೋಗಿದ್ದೀರಿ? ಬಾಬಾ ಅವ್ರ ಮನೆ. ಓಕೆ, ಯಾವಾಗ? ಮಿಲನ ಮಾಡ್ಲಿಕ್ಕೆ. ಬೆಳಿಗ್ಗೆ 9 ಗಂಟೆಗೆ ಹೋಗಿದ್ದೀರಿ. ಬಾಬನ ಮನೆ ಫಂಕ್ಷನ್ ಇದೆ, ಸರಿ. ಬಾಬನ ಮನೇಲಿ ಉಪ್ಪಿಟ್ಟು ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಅಕ್ಕೋರು ಹೇಳ್ತಾರೆ, ಅಣ್ಣವ್ರೆ ಬ್ರೇಕ್ಫಾಸ್ಟ್ ಕೊಡ್ತೇನೆ, ಹೊರಗಡೆ ಪ್ಲೇಟ್ ಇದೆ ತಗೊಂಡು ಬನ್ನಿ ಅಂತ. ಏನಿದೆ? ಪ್ಲೇಟ್ ಇದೆ ತಗೊಂಡು ಬನ್ನಿ. ಅಲ್ಲಿ ಹೋಗ್ತೀರಾ ನೀವು, ಅಲ್ಲಿ 3 ಪ್ಲೇಟ್ ಇದಾವೆ. ಎಷ್ಟು ಪ್ಲೇಟ್ ಇದ್ದಾವೆ? 3. ಒಂದು ಪ್ಲೇಟಲ್ಲಿ ಪ್ಲೇಟು ಇದೆ, ಅದ್ರಲ್ಲಿ ಉಪ್ಪಿಟ್ಟು ಇದೆ. ಏನಿದೆ? ಪ್ಲೇಟ್ ಇದೆ ಮತ್ತೆ ಉಪ್ಪಿಟ್ಟು ಇದೆ. ಯಾಕೆ ಉಪ್ಪಿಟ್ಟಿದೆ ಅದರಲ್ಲಿ? ತಿಂದು ಬಿಟ್ಟಿರೋದು. ತಗೊಂಡವ್ರೆ ಅರ್ಜೆಂಟ್ ಯಾರೋ ಬರೋಣವ್ರೆ ಹೋಗಿರ್ತಾರ, ಅಲ್ಲೇ ಬಿಟ್ಟು. ಅಲ್ಲಿ ಪ್ಲೇಟಲ್ಲಿ ಉಪ್ಪಿಟ್ಟು ಹಾಕಿರ್ತಾರ, ಯಾರೊಬ್ರು ಬಂದ್ರು ಅಂತ ಅಲ್ಲೇ ಉಪ್ಪಿಟ್ಟು ಇಟ್ಬಿಟ್ಟು ಏನ್ ಮಾಡ್ಬಿಟ್ಟಿದಾರೆ ಅವ್ರು ಕರೀಲಿಕ್ಕೆ.
ಎರಡನೇವ್ರು ಏನ್ ಮಾಡಿದಾರೆ, ಉಪ್ಪಿಟ್ಟು ತಿಂದ್ಬಿಟ್ಟು ತಟ್ಟೆಯನ್ನು ತೊಳೆದಿದ್ದಾರೆ, ಸೋಪ್ ಹಾಕ್ಬಿಟ್ಟು ತೊಳೆದಿಲ್ಲ, ಅಥವಾ ಕೈ ತೊಳ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಆ ತಟ್ಟೆ ಏನೇನ್ ಮಾಡಿಲ್ಲ. ಕ್ಲೀನ್ ಇನ್ನೊಂದು ಏನಾಗಿದೆ, ತಿಂದ ಆದ್ಮೇಲೆ ನೀರ್ ಹಾಕ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ಏನ್ ಮಾಡಿದ್ದಾರೆ, ತೊಳೆದಿದ್ದಾರೆ. ಅದು 3 ಕಂಪೌಂಡ್ ಮೇಲಿದೆ, ಅದರ 3ರ ಮೇಲೂ ಸೂರ್ಯನ ಪ್ರಕಾಶ ಬೀಳ್ತಿದೆ. ಬೀಳ್ತಾ ಇದೆ. ಯಾವ್ದು ಚೆನ್ನಾಗಿ ಹೊಳಿತಾ ಇದೆ? ಯಾವ್ದು ಕ್ಲೀನ್ ಅಥವಾ ಹೊಂದಿದ್ದಾರೆ ಅದು. ಯಾಕೋ ಆ ಹೆಚ್ಚು ಸ್ವಚ್ಛತೆಯಾಗಿದೆ ಅಂತ. ಕ್ಲೀನ್ ಆಗಿದೆ ತಾನೆ? ಕ್ಲೀನ್ ಆಗಿದ್ದಾಗ 3 ಪ್ಲೇಟ್ ಒಂದೇ ಕಡೆಗಿದೆ, ಒಂದೇ ಸ್ಥಳದಲ್ಲಿದೆ, 3ರ ಮೇಲೂ ಸೂರ್ಯನ ಪ್ರಕಾಶ ಬೀಳ್ತಿದೆ. ಬೀಳ್ತಾ ಇದೆ. ಆದ್ರೆ ಯಾವ್ದು ಹೆಚ್ಚಿಗೆ ಶೈನಿಂಗ್ ಕಾಣ್ತಾ ಇದೆ? ಕ್ಲೀನ್ ತೊಳೆದಿರೋದು. ಏನೇ ಯಾವ ಆತ್ಮ ಕ್ಲೀನ್ ಆಗಿರ್ತದೋ ಅವರ ಮೇಲೆ ಭಗವಂತನ ಶಕ್ತಿ ಪ್ರವಾಹ ಆಗ್ತದೋ, ನಾವು ರಾಜಯೋಗವನ್ನ ಮಾಡ್ತೀವೋ, ಆತ್ಮ ಚೆನ್ನಾಗಿ ಏನಾಗ್ತಾ ಇರ್ತದೆ, ಹೊಳಿತಾ ಇದೆ. ಹೊಳಿತಾ ಇರ್ತದೆ. ಅದಕ್ಕೆ ಪವಿತ್ರತೆಯ ಗುರುತು ಯಾವುದು? ಪರ್ಸನಾಲಿಟಿ. ಪವಿತ್ರತೆಯ ಕಿರೀಟ. ಮುಖ ಏನಾಗಿರ್ತದೆ, ಅಗಲವಾಗಿರ್ತದೆ ಖುಷಿ ಇದ್ರೆ. ಇಲ್ಲ ಅಂತಂದ್ರೆ ಸಪ್ಪೆ ಆಗಿರ್ತದೆ, ಬಾಡೋಗಿರ್ತದಲ್ವಾ. ಒಂದು ಗಿಡಕ್ಕೆ 4 ದಿನ ನೀರ್ ಹಾಕಿಲ್ಲ ಅನ್ನೋದು ಹೆಂಗಿರ್ತದೆ ಹೇಳಿ ನೋಡೋಣ. ಮಾಡೋಗುತ್ತೆ. ಹಾಗೆ ಇಲ್ಲಿ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಆತ್ಮ ಹೊಳಿತಾ ಇದೆಯಾ? ಇಲ್ವಾ? ಅವಾಗ ಹೇಳ್ತಾರೆ, ಅಣ್ಣವ್ರೆ ಆತ್ಮ ಹೊಳಿದು ಕಾಣೋದಿಲ್ವಲ್ಲ, ಏನಾಗೋದಿಲ್ಲ, ಕಾಣೋದಿಲ್ವಲ್ಲ, ಹಾಗಂತ ಅನುಭವ ಆಗತ್ತೋ ಆಗಲ್ವೋ? ಅನುಭವ ಆಗುತ್ತೆ. ಹಾಗಾದ್ರೆ ಆ ಲೈಟ್ನೆಸ್ಸಿನ ಅನುಭವ ಆಗತ್ತೆ. ಓಕೆ, ಈಗ ನಿಮ್ಮ ಶರೀರನು ಕೂಡ ಮಲಿನ ಆಗಿದ್ದು ಕಾಣತ್ತೋ, ಹೆಚ್ಚಿಗೆ ನಿಮ್ಗೆ ಅನುಭವ ಆಗತ್ತೋ? ಅನುಭವ. ಓಕೆ, ಅದೇ ರೀತಿ ಲೈಟ್ ಹಗುರ ಆದಾಗ್ಲೂ ಕೂಡ ಕಾಣತ್ತೋ, ಅನುಭವ ಆಗತ್ತೋ? ಅನುಭವನೇ. ಅನುಭವ ಆಗತ್ತ. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಆತ್ಮ ಅಷ್ಟು ಹೊಳಿತಾ ಇದೆಯಾ? ನೀವು ಎಷ್ಟು ಯೋಗವನ್ನ ಮಾಡ್ತಿರೋ ಆ ಓರ ಇದೆಯಲ್ಲ, ಯಾವ ಓರ? ಪವಿತ್ರತೆ ಶಕ್ತಿಯ ವೈಟ್ ಬಣ್ಣದ ಓರ ಏನಾಗ್ತಾ ಹೋಗ್ತದೆ, ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಹೆಚ್ಚಿಗೆ ಏರಿಯಾ ಅದೇನಾಗ್ತಾ ಹೋಗ್ತದೆ, ವ್ಯಾಪಿಸುತ್ತಾ ಹೋಗತ್ತೆ. ಓಕೆ, ಅದು ಏನು? ಆತ್ಮ ಪವಿತ್ರವಾಗಿದೆ, ರಾಯಲ್ಟಿ ಪರ್ಸನಾಲಿಟಿ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಹೆಚ್ಚಿಗೆ ಆಗ್ತಾ ಇದೆ ಅನ್ನೋ ಒಂದು ಗುರುತು. ऐसी चमकते हुए ताजदारी रूहानी रॉयल्टी रूहानी पर्सनालिटी वाले सिर्फ आप ब्राह्मण परिवार ही हैं, क्योंकि ಪ್ಯೂರಿಟಿ को अपनाया है. ಈ ರೀತಿ ಹೊಳಿತಾ ಇರುವಂತಹ ಕಿರೀಟಧಾರಿಗಳು, ಆತ್ಮಿಕ ರಾಯಲ್ಟಿಯವರು, ಆತ್ಮಿಕ ಪರ್ಸನಾಲಿಟಿಯವರು ಕೇವಲ ನೀವು ಬ್ರಾಹ್ಮಣ ಪರಿವಾರದವರೇ ಇದ್ದೀರಿ. ಯಾಕಂದ್ರೆ ನೀವು ಪವಿತ್ರತೆಯನ್ನು ಏನ್ ಮಾಡಿದಿರಿ, ಧಾರಣೆ ಮಾಡಿದ್ದೀವಿ. ಮಾಡಿದ್ದೀರಿ. ನೋಡಿ ಬಾಬಾ ಇಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ಆತ್ಮಿಕ ರಾಯಲ್ಟಿ. ಪ್ರಪಂಚದ ಜನ ಯಾವ ರಾಯಲ್ಟಿಯಲ್ಲಿ ಇರ್ತಾರೆ? ಶರೀರದ ರಾಯಲ್ಟಿ, ಮೊಬೈಲ್ ಇಂದ ರಾಯಲ್ಟಿ, ಮನೆಯ ರಾಯಲ್ಟಿ, ಮಕ್ಕಳ ರಾಯಲ್ಟಿ, ಬಟ್ಟೆಯ ರಾಯಲ್ಟಿ, ಆಭರಣದ ರಾಯಲ್ಟಿ ಅಲ್ವಾ? ಅದನ್ನು ಸುಂದರ ಮಾಡೋದಲ್ಲಿ, ಅದನ್ನು ಸ್ವಚ್ಛ ಮಾಡೋದಲ್ಲಿ ಬ್ಯುಸಿ ಆಗಿರ್ತಾರೆ. ಆದ್ರೆ ನೀವು ಯಾವ್ದಲ್ಲಿ ಇರ್ತೀರಿ? ಆತ್ಮಿಕ ಎಲ್ಲರೂ ಇರ್ತಾರ? ಎಲ್ಲರೂ ಇರೋದಿಲ್ಲ. ಎಲ್ಲಾ ಬಿಕೆಗಳು ಇರ್ತಾರ? ನಂಬರ್ ವಾರ್ ಇರ್ತಾರೆ. ಹಾ, ಬಾಬಾ ಏನ್ ಹೇಳ್ತಾರೆ ಇಲ್ಲಿ, ಆತ್ಮಿಕ ರಾಯಲ್ಟಿ ಮತ್ತು ಪರ್ಸನಾಲಿಟಿ ಯಾರು ಇರ್ತಾರಂತೆ? ಬ್ರಾಹ್ಮಣ. ಬ್ರಾಹ್ಮಣ ಅಂತಂದ್ರೆ ಯಾರು? ಬ್ರಹ್ಮ ಆಚಾರ್ಯ. ಯಾರು ಬೇರೆಯವರ ದುಃಖವನ್ನ ದೂರ ಮಾಡ್ಲಿಕ್ಕೆ ಭಗವಂತನ ಶಕ್ತಿಯ ಮೂಲಕ ಅವರನ್ನ ದುಃಖ ದೂರ ಮಾಡ್ಲಿಕ್ಕೆ ನಿಮಿತ್ತರಾಗಿರ್ತಾರೋ ಅವ್ರ್ಯಾರು? ಬ್ರಾಹ್ಮಣ. ನೀವು ಭಗವಂತನನ್ನು ನಿಮ್ಮ ವೈಯಕ್ತಿಕ ವಿಷಯಕ್ಕೆ, ಶರೀರಕ್ಕೆ, ಪರಿವಾರಕ್ಕೋಸ್ಕರ ನೀವು ಉಪಯೋಗ ಮಾಡಿದಿದ್ರೆ ನೀವು ಬ್ರಾಹ್ಮಣರು ಅಲ್ಲ. ಅಲ್ಲ. ದಿನದಿಂದ ದಿನಕ್ಕೆ ನಿಮ್ಮ ತನು, ಮನಸ್ಸು, ಸಮಯ, ಸಂಕಲ್ಪ, ಶ್ವಾಸವನ್ನ ಈಶ್ವರೀಯ ಕಾರ್ಯದಲ್ಲಿ ಉಪಯೋಗ ಮಾಡ್ತಾ 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 ಹೋದಾಗ ಏನಾಗತ್ತೆ, ನಿಮ್ಮಲ್ಲಿ ಆ ಒಂದು ರಾಯಲ್ಟಿ ಪರ್ಸನಾಲಿಟಿ ಏನಾಗ್ತಾ ಹೋಗ್ತದೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಲೌಕಿಕದಲ್ಲೂ ನೋಡಿ, ಯಾರು ಬ್ರಾಹ್ಮಣರು ಇರ್ತಾರೋ, ಪೂಜೆ ಮಾಡೋರು ಇರ್ತಾರೋ, ಅವರು ಹೋಟೆಲಲ್ಲಿ ಊಟ ತಿನ್ಬಹುದು, ತಿನ್ನಬಾರ್ದು? ನಾನ್ ವೆಜ್, ತಿನ್ಬಾರ್ದು. ಗುಟ್ಕ, ತಿನ್ಬಾರ್ದು. ಬೇರೆಯವ್ರ ಮನೇಲಿ ಊಟ ತಿನ್ಬಾರ್ದು. ಮಾಡಬಾರ್ದು, ಹೌದಲ್ವಾ? ಲೌಕಿಕದಲ್ಲೂ ಬ್ರಾಹ್ಮಣರಿಗೆ ಏನಿದೆ, ಆ ನಿಯಮ ಇದೆಯಲ್ವಾ? ಅದೇ ಬೇರೆಯವರು ಗೃಹಸ್ಥದಲ್ಲಿರೋರು ಎಲ್ ಬೇಕಾದ್ರೂ ತಿನ್ಬೋದು. ತಿನ್ಬಹುದಲ್ವಾ? ಹಾಗೆ ಇಲ್ಲೂ ಕೂಡ ನೀವು ಕೂಡ ಏನ್ ಮಾಡಬಾರ್ದು, ಎಲ್ಲೂ ತಿನ್ಬಾರ್ದು. ಆ ತಿನ್ಬಾರ್ದು. ಯಾವ್ದನ್ನ? ಹೊರಗಡೆ ಹೋಟೆಲಲ್ಲಿ ತಿನ್ಬಾರ್ದು,
ಎಲ್ಲಿ ತಿನ್ಬಾರ್ದು? ಎಲ್ಲೂ ತಿನ್ಬಾರ್ದು. ಏನು ತಿನ್ಲೇಬಾರ್ದು, ಮತ್ತೆ ಶರೀರ ಇದೆಯಲ್ಲ. ಅಲ್ಲ, ನಮ್ಮ ಮನೇಲಿ ತಿನ್ಬೋದು ಆ ಯಾವ್ದನ್ನ? ಆಹಾರ. ಓಕೆ, ಬಾಬಾ ಏನ್ ಹೇಳ್ತಾರೆ, ನೀವು ಪ್ರಪಂಚದಲ್ಲಿ ಮಾನಸಿಕ ನಿರಾಕಾರವಾದಂತಹ ಭೋಜನವನ್ನ ಮನಬುದ್ಧಿಯಿಂದ ಸ್ವೀಕಾರ ಮಾಡಬಾರದು. ಯಾಕಂದ್ರೆ ಮಾಡಬಾರದು. ನಿಮ್ ಸುತ್ತಮುತ್ತಲು ಬೇಕಾದಷ್ಟು ಹೋಟೆಲ್ಗಳಿದ್ದಾವಂತೆ. ಯಾವ್ದು? ರಾವಣನ ಹೋಟೆಲ್ಗಳು ಸುತ್ತಮುತ್ತಲು ಏನಾಗಿದ್ದಾವೆ? ಇದಾವೆ. ಬೇಕಾದಷ್ಟು ಇದ್ದಾವ, ಫ್ರೀ ಆಗಿ ಆಫರ್ ಮಾಡ್ತಾ ಇದ್ದಾರೆ. ಹೋಗ್ಬಿಟ್ಟು ತಿನ್ಬೇಕು, ತಿನ್ಬಾರ್ದು? ಬಾರ್ದು. ನಿಮ್ಮ ಮನಸ್ಸನ್ನು ಅಷ್ಟು ಶುದ್ಧವಾಗಿ ಇಟ್ಕೊಳ್ಬೇಕು. ಏನ್ ಮಾಡ್ಬೇಕು? ನೀವು ಆಹಾರವನ್ನ ಒಂದು ನಿಮ್ಮಪ್ಪನ ಹತ್ತನೇ ತಿನ್ಬೇಕು, ಇಲ್ಲ ನೀವು ಮಾಡ್ಕೊಂಡು ತಿನ್ಬೇಕು. ಹಂಗಂದ್ರೆ ಅಂದ್ರೆ ಆಶ್ರಮದಲ್ಲಿ ತಿನ್ಬೇಕು, ಇಲ್ಲ ನಾವೇ ಮಾಡ್ಕೊಂಡು ತಿನ್ಬೇಕು. ನಮ್ಮ ರೂಪದಲ್ಲಿ ಹೇಳಿ ನೋಡೋಣ. ನಮ್ಮ ಸಂಕಲ್ಪಗಳು ಶ್ರೇಷ್ಠವಾಗಿರ್ಬೇಕು. ಅದೇ ಶ್ರೇಷ್ಠವಾಗಿರೋ ಸಂಕಲ್ಪನೆ ತಗೋಬೇಕು, ಅದನ್ನೇ ಅನುಭವಿಸ್ಬೇಕು. ಆಹಾರ ಸಂಕಲ್ಪದ ಯೋಚನೆ. ಯಾವ ಆಹಾರ ತಿನ್ಬೇಕು? ಸಾತ್ವಿಕ ಆಗಿರುವಂತ. ಯಾವುದು? ಶುದ್ಧ ಸಂಕಲ್ಪಗಳು. ಸೊಪ್ಪು ತರಕಾರಿನ ಸಂಕಲ್ಪಗಳು, ಯೋಚನೆ ಅಷ್ಟೇ. ಆಹಾರ ಯಾವುದು ಅಂದ್ರೆ ಆತ್ಮದಲ್ಲಿ ಮೂಲವಾಗಿರುವಂತ ಇರುವಂತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ, ಪವಿತ್ರತೆ. ಹಾಗೆ ಪರಮಾತ್ಮನಲ್ಲಿರುವುದನ್ನ, ಅದೇ ಆಹಾರವನ್ನು ನಾನೇನ್ ಮಾಡ್ಬೇಕು? ಸ್ವೀಕಾರ ಮಾಡಬೇಕು. ಯಾವ್ದ್ರಿಂದ? ಮನಸ್ಸಿಗೆ ಮನಬುದ್ಧಿಯಿಂದ. ಹೊರಗಡೆಗಿರುವಂತ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಪಿಜ್ಜಾ, ಗೋಬಿ ಮಂಚೂರಿ, ಗುಲಾಬ್ ಜಾಮೂನು, ಕೇಕೋ, ಪಾನಿಪುರಿ ಇದನ್ನೆಲ್ಲ ಏನ್ ಮಾಡಬಾರ್ದು? ತಗೊಳ್ಬಾರ್ದು. ತಗೊಳ್ಬಾರ್ದು. ವಿಶೇಷವಾಗಿ ಶಾರೀರಿಕವಾಗಿರ್ಲಿ, ಆತ್ಮಿಕವಾಗಿರ್ಲಿ. ಅದಕ್ಕಾಗಿ ನೀವು ಬ್ರಾಹ್ಮಣ ಪರಿವಾರದವರಾಗಿರುವಂತ ಕಾರಣದಿಂದ ಮಾನಸಿಕ, ಆತ್ಮಿಕ, ದೈಹಿಕ ಎಲ್ಲಾ ಕಡೆಯಿಂದನೂ ಕೂಡ ಏನ್ ಮಾಡ್ಬೇಕಾಗ್ತದೆ? ಸಾತ್ವಿಕ ಭೋಜನವನ್ನ, ಸತ್ಯವಾದ ಭೋಜನವನ್ನ, ಆತ್ಮಕ ಉದ್ಧಾರ ಆಗುವಂತ ಭೋಜನವನ್ನ, ಆತ್ಮಕ ಕಲ್ಯಾಣ ಆಗುವಂತ ಭೋಜನವನ್ನ ಏನ್ ಮಾಡ್ಬೇಕು? ಸ್ವೀಕಾರ ಮಾಡಿದಾಗ ಆವಾಗ ನಿಮ್ಗ ಪವಿತ್ರತೆ ಏನಾಗ್ತಾ ಹೋಗ್ತದೆ? ನಿಮ್ದು ಎಲ್ಲರದ್ದು ಕಂಪ್ಲೇಂಟ್ ಏನು ಅಂತಂದ್ರೆ, ಅಣ್ಣವ್ರೆ ಬಾಬನ್ ಮನೆಗೆ ಹೋದಾಗ ಸ್ಥಿತಿ ಚೆನ್ನಾಗಿರ್ತದೆ, ಮದುವೆ ಮನೆಗೆ ಹೋದಾಗ ಸ್ಥಿತಿ ಏನಾಗ್ಬಿಡ್ತದೆ? ಡಲ್ ಆಗ್ಬಿಡ್ತೀವಿ. ಕಾರಣ ವೈಬ್ರೇಷನ್. ಅಲ್ಲಿ ಮನಸ್ಸಿಗೆ ಆ ಆಹಾರವನ್ನು ತಿನ್ಸ್ಬಿಟ್ಟು ಬಂದಿರ್ತೀವಿ. ಬಾಬನ ಮನೆಯಲ್ಲೂ ಕೂಡ ನಮ್ ಲೆಕ್ಕಾಚಾರ ಇದ್ರೆ ಅಲ್ಲೂ ಕೂಡ ಏನಾಗಿರ್ತದೆ? ಅದೇ ವಿಕಾರದ ಆಹಾರವನ್ನ ಸ್ವೀಕಾರ ಮಾಡಿದಿರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಹೊರಗಡೆ ಎಲ್ಲೂ ಕೂಡ ನೀವು ನಿಮ್ಮ ಮನಸ್ಸಿನಿಂದ ವಿಕಾರದ ಆಹಾರವನ್ನ ಸ್ವೀಕಾರ ಮಾಡಬಾರದು. ಇಷ್ಟು ನೀವು ಪವಿತ್ರವಾಗಿರ್ತಿರೋ, ನೆಕ್ಸ್ಟ್ ಬಾಬನ ಎದುರುಗಡೆ ಬಂದಾಗ ನೆಕ್ಸ್ಟ್ ಪವಿತ್ರತೆ ಲೆವೆಲ್ ಅಲ್ಲಿ ಬಾಬಾ ನಿಮ್ಮನ್ನ ಏನ್ ಮಾಡ್ಬೋದು? ಕರೆದುಕೊಂಡು ಹೋಗ್ಲಿಕ್ಕೂ ಆಗ್ತದೆ. ಯಾರೋ ಒಬ್ರು ವ್ಯಕ್ತಿ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಲಿವರ್ ಡ್ಯಾಮೇಜ್ ಆಗಿದೆ. ಯಾವ್ದ್ರಿಂದ? ಡ್ರಿಂಕ್ಸ್ ಇಂದ. ಓಕೆ, ಡ್ರಿಂಕ್ಸ್ ಕುಡಿಬಾರ್ದು ಅಂತ ಹೇಳ್ತಾರೆ. ಅವರು ಅದನ್ನು ಪಥ್ಯವನ್ನ ಮಾಡಿ ಮತ್ತೆ ವಾಪಸ್ ನೆಕ್ಸ್ಟ್ ಬಂದಾಗ ಮೆಡಿಸಿನ್ ಕೊಟ್ಟಾಗ ಆರೋಗ್ಯ ಸರಿ ಹೋಗತ್ತಲ್ವಾ? ಡ್ರಿಂಕ್ಸ್ ಕೊಡೋದು ನಿಲ್ಸಿಲ್ಲ ಅಂತಂದ್ರೆ ಆರೋಗ್ಯ ಸುಧಾರಣೆ ಆಗತ್ತೋ ಅಥವಾ ಆರೋಗ್ಯ ಹಾಳಾಗತ್ತೋ? ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ. ದೇಹದ ಪ್ರತಿ, ದೇಹ ಅಭಿಮಾನದ ಪ್ರತಿ, ದೇಹ ಭಾನದ ಪ್ರತಿ, ದೇಹದಾರಿಗಳ ಪ್ರತಿ, ಈ ಪ್ರಪಂಚದ ಪ್ರತಿ ಎಷ್ಟು ನೀವು ಮನಸ್ಸನ್ನ ಇಟ್ಟಿದ್ದೀರಿ? ಬೇಕು ಅಂತ ಇಟ್ಟಿದಿರೋ, ಬೇಡ ಅಂತ ಇಟ್ಟಿದಿರೋ, ನನ್ನದು ಅಂತ ಇಟ್ಟಿದಿರೋ ಅಂತ ಏನ್ ಮಾಡಿ? ಚೆಕ್ ಮಾಡ್ಕೊಳ್ಳಿ ಅಲ್ವಾ? ಬೇಕು ಅಂತಂದ್ರೆ ಇಚ್ಛೆಗಳು, ಅದು ಬೇಕು ಇದು ಬೇಕು ಅಂತಂದ್ರೆ ಆವಾಗ್ಲೂ ಕೂಡ ವಿಕಾರ ನಿಮ್ಮ ಹತ್ರ ಬರ್ತದೆ. ಬೇಡ ಅಂತಂದ್ರೆ ನಾವು ಯಾವಾಗ ಬೇಡ ಅಂತ ಇರ್ತೀವಿ ಹೇಳಿ ನೋಡೋಣ? ಯಾವಾಗ ಬೇಡ ಅಂತ ಇರ್ತೀವಿ? ನನ್ನಲ್ಲಿ ಎಲ್ಲ ಸಂಪೂರ್ಣವಾಗಿದೆ, ಎಲ್ಲ ಇದೆ ಅನ್ನುವಾಗ ಬೇಡ ಅನ್ಸುತ್ತೆ. ನೀವು ಬೇರೆ ಲೌಕಿಕದವ್ರ ಮನೆಗೆ ಹೋಗಿರ್ತೀವಿ, ಅವ್ರ ಆಹಾರ ತಿನ್ನೋದಿರೋದಿಲ್ಲ, ಅವಾಗ ನೀವೇನ್ ಹೇಳ್ತೀರಿ? ಬೇಡ ಅಂತ ಹೇಳ್ತೀನಿ. ಬಾಬನ ಮನೆಗೆ ಹೋದಾಗ ಒಳ್ಳೆ ಬ್ರಹ್ಮ ಭೋಜನ ಕೊಟ್ಟಿದ್ದಾರೆ, ಬೇಡ ಅಂತ ಹೇಳ್ತೀರಾ? ಇಲ್ಲ ತಾನೆ. ಬೇರೆಯವ್ರ ಮನೆ ಹೋಗಿರೋ ತಕ್ಷಣ ನೀವು ಬೇಡ ಅಂತ ಹೇಳೋದು ಅಲ್ವಾ? ಅದಕ್ಕಾಗಿ ನಿಮ್ಮನ್ನ ನೀವು ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಬೇಕು, ಬೇಡ, ಇಚ್ಛೆ, ಆಸೆ, ಆಕಾಂಕ್ಷೆಗಳು ಈ ಪ್ರಪಂಚದ ವಿಷಯ ಪ್ರತಿ ಇದೆ ಅಂತಂದ್ರೆ ನೀವಷ್ಟು ಮಲಿನ ಆಗ್ತಾ ಇದ್ದೀರಾ? ಸೂಕ್ಷ್ಮದಲ್ಲಿ ಚೆಕ್ ಮಾಡ್ತಾ ಹೋಗಿ ಆದ್ಮೇಲೆ ಬಾಬಾ ಇವತ್ತು ಯಾವ ಮಕ್ಕಳನ್ನ ನೋಡ್ತಾ ಇದ್ದಾರೆ ಅಂತ. ಆ ब्राह्मण आत्माओं की प्यूरिटी का प्रभाव आदिकाल से प्रसिद्ध है.
ನಿಮ್ಮ ಮಕ್ಕಳ ಆ ಪವಿತ್ರತೆ ಪ್ರಭಾವ ಏನಿದೆ ಆದಿಕಾಲ. ಯಾವಾಗ? ಸತ್ಯುಗದಲ್ಲಿ. ಹ್ಮ್ ಸತ್ಯ ಸತ್ಯುಗದಲ್ಲಿ ಆದಿ, ಪರಮಧಾಮದಲ್ಲಿ ಅನಾದಿ ಅನಾದಿ. ಅಲ್ವಾ? ಇದ್ಯಾವುದು? ಇದ್ಯಾವುದು? ಸಂಗಮೇಘ. 5,000 ವರ್ಷಕ್ಕೆ ಹೋಲಿಕೆ ಮಾಡಿದಾಗ ನೀವು ಹೇಳೋದು ಪರಮಧಾಮ ಅನಾದಿ ಮತ್ತು ಸತ್ಯುಗ ಆದಿ. ಓಕೆ, ಒಂದು ದಿನಕ್ಕೆ ಹೋಲಿಕೆ ಮಾಡಿ. ಒಂದು ದಿನ 24 hours. ಅದಕ್ಕೆ ಆದಿ ಯಾವುದು? ಅಮೃತ ಅಮೃತ ವೇಳೆ ಹೌದಾ? ಅಮೃತ ವೇಳೆಗಿಂತ ಮೊದಲು ಏನ್ ಮಾಡ್ತೀವಿ? ನಿದ್ದೆ ಮಾಡ್ತಿದ್ವಿ. ನಿದ್ದೆ ಮಾಡಿ ಆದ ಮೇಲೆ ಅಮೃತ ವೇಳೆ ಸ್ಟಾರ್ಟ್ ಮಾಡೋ ಮೊದ್ಲು ಏನ್ ಮಾಡ್ತೀರಾ? ಸ್ವಚ್ಛ ಮಾಡ್ತೀವಿ ಯಾವ್ದನ್ನ? ಮುಖವನ್ನ. ಶರೀರವನ್ನ, ಅಲ್ವಾ? ಆವಾಗ ನಿಮ್ಮ ಜೀವನ ಫಸ್ಟ್ ಸ್ಟಾರ್ಟ್ ಆಗೋದು ಯಾವಾಗ? ಶರೀರ ಶುದ್ಧಿ, ಆಮೇಲೆ ಆತ್ಮಶುದ್ಧಿ, ಆಮೇಲೆ ಯಾವುದು? ಆತ್ಮಶುದ್ಧಿ. ಲೌಕಿಕದವ್ರದ್ದು ಏನಾಗ್ತದೆ? ಕೆಲವರು ಬೆಡ್ ಕಾಫಿ ಅಂತ ಕುಡಿತಾರೆ, ಮುಖ ತೊಳೆದಿರೋದಿಲ್ಲ, ಏನಿಲ್ಲ. ಅವಾಗ್ಲೇ ಏನಾಗ್ಬಿಡ್ತದೆ? ಕಾಫಿ ಒಳಗಡೆ ಹೋಗ್ತಾ ಇರ್ತದೆ, ಅಲ್ವಾ? ಹಾಗೆ ಆದಿಕಾಲ, ಜೀವನದ ಆದಿಕಾಲ ಅಥವಾ ಆ ದಿನದ ಆದಿಕಾಲವನ್ನು ನೀವು ನೋಡಿದಾಗ ಅಲ್ಲಿಂದಾನೇ ಪವಿತ್ರತೆ ಹೇಳೋದೇನಾಗ್ತದೆ? ಆರಂಭ ಆಗುತ್ತೆ. ಓಕೆ, ನಿಮ್ಗೆ ಪ್ರಶ್ನೆ, ಬೆಳಿಗ್ಗೆ ಎದ್ದ ತಕ್ಷಣ ಶರೀರ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ತಿರೋ ಅಥವಾ ಬಾಬನಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿರೋ? Good morning. ಗುಡ್ ಮಾರ್ನಿಂಗ್ ಹೇಳ್ತೀವಿ. ಅಲ್ವಾ? ಫಸ್ಟಿಗೆ ಮೌಂಟ್ ಅಬು ಹೋದಾಗ ಅಮೃತ ವೇಳೆ ಹಾಡು ಬರುತ್ತಲ್ವಾ? ಫಸ್ಟಿಗೆ ನಾವೇನ್ ಮಾಡ್ತೀವಿ? 5 ನಿಮಿಷ ಬಾಬಾ ನೆನ್ಪು ಮಾಡ್ಬೇಕು ತಾನೆ? ಹೌದು. ನೆನ್ಪು ಮಾಡ್ಬೇಕು ತಾನೆ? ಅಂದ್ಮೇಲೆ ಆದಿ ಕಾಲದಲ್ಲಿ ಏನಾಗ್ತದೆ? ಆತ್ಮನ ಶುದ್ಧಿನೇ ನಿಮ್ದು ಆರಂಭ ಆಗುತ್ತೆ. ಆಗಿರ್ತದೆ, ಅಲ್ವಾ? ಅದಕ್ಕೆ ಅನಾದಿ ಕಾಲ ಅಂತಂದ್ರೇನು? ಆದಿಯಲ್ಲೂ ಬಾಬನನ್ನ ಇಟ್ಕೊಂಡಿರ್ತೀವಿ, ಕರ್ಮದ ಮಧ್ಯದಲ್ಲೂ ಬಾಬನ ಇಟ್ಕೊಂಡಿರ್ತೀವಿ. ರಾತ್ರಿ ಮಲ್ಕಬೇಕಾದ್ರೂ ಕೂಡ ಮನಸ್ಸು ಬುದ್ಧಿಯನ್ನು ಬಾಬನ ಮಡಿಲಲ್ಲಿ ಇಟ್ಬಿಟ್ಟೆ ಮಲಗಿರ್ತೀವಿ. ಎಸ್ ಆರ್ ನೋ? ಎಸ್. ಇಟ್ಕೊಳ್ಬೇಕು. ಇಡ್ತೀವೋ ಇಲ್ವೋ ಅಂತ ನಿಮ್ಮನ್ನು ನೀವು ಚೆಕ್ ಮಾಡ್ಬೇಕು. ಅಲ್ವಾ? ರಾತ್ರಿ ಮಲಗಬೇಕಾದ್ರೂ ಬಾಬನಲ್ಲಿ, ಕರ್ಮ ಮಾಡಬೇಕಾದ್ರೂ ಬಾಬನಲ್ಲಿ, ಕರ್ಮದ ಆರಂಭದಲ್ಲೂ ಬಾಬನಲ್ಲಿ. ಅದಕ್ಕೆ ಆದಿ, ಮಧ್ಯ, ಅಂತ್ಯ 3 ಸಮಯ ಏನ್ ಮಾಡ್ಬೇಕು ನಾವು? ಬಾಬಾ ಅವ್ರ ನೆನ್ಪು ಮಾಡ್ಬೇಕು. ಜೊತೆಯಲ್ಲಿ ಇಟ್ಕೊಳ್ಬೇಕು. ಹಗುರತೆ ಅನುಭವ ಆಗ್ಬೇಕು, ಪವಿತ್ರತೆ ಅನುಭವ ಆಗ್ಬೇಕು, ಅಲ್ವಾ? ನೋಡಿ, ಬಾಬಾ ಯಾವ ಡೈರೆಕ್ಷನ್ ಅಲ್ಲಿ ಮುರಳಿ ಹೇಳ್ತಾರೆ ಅಂತ ನಮ್ಗೇನಾಗೋದಿಲ್ಲ, ಅರ್ಥನೇ ಆಗೋದಿಲ್ಲ. ಆದ್ರೆ ಅವ್ರ ಹತ್ರ ನಿಯರ್ ಬೈ ಇದ್ದಾಗ, ಹತ್ತಿರದಲ್ಲಿ ಇದ್ದಾಗ ಅವ್ರು ಏನ್ ಹೇಳ್ತಾರೆ ಅಂತ ನಮ್ಗೇನಾಗತ್ತೆ? ಆಗತ್ತೆ. ಹಾಗಿದ್ರೆ ಬಾಬಾ 5,000 ವರ್ಷದ ಬಗ್ಗೆ ಹೇಳ್ತಿದಾರೋ ಅಥವಾ ಆ ದಿನದ ಬಗ್ಗೆ ಹೇಳ್ತಿದಾರೋ ವಿಷಯವನ್ನ? 5,000 ಆ 5,000 ವರ್ಷ. ಪುರುಷಾರ್ಥ ಮಾಡ್ತಾ ಇರೋದು ಯಾವಾಗ ನಾವು? ಇವಾಗ ಈಗ ಅದ್ಮೇಲೆ ನಾವು ಚೆಕ್ ಮಾಡ್ಕೊಳ್ಬೇಕಾಗಿದೆ ಯಾವಾಗ? ಈಗ ಆದಿ, ಮಧ್ಯ, ಅಂತ್ಯ. ಆದಿಯಲ್ಲಿ ಹೆಂಗಿದೆ, ಮಧ್ಯದಲ್ಲಿ ಹೆಂಗಿದೆ, ಅಂತ್ಯದಲ್ಲಿ ಹೇಗಿದೆ? ಲಾಸ್ಟ್ ವೀಕ್ ಮುರಳಿ ಬಾಬಾ ರಿಸಲ್ಟ್ಸ್ ಹೇಳಿದ್ರಲ್ಲ, ಅಮೃತ ವೇಳೆ ಮಕ್ಕಳ ಸ್ಥಿತಿ ಚೆನ್ನಾಗಿರ್ತದೆ. ಮುರಳಿ ಕೇಳೋವರೆಗೆ 75% ಸ್ಥಿತಿ ಚೆನ್ನಾಗಿರ್ತದೆ. ಕರ್ಮಕ್ಷೇತ್ರಕ್ಕೆ ಹೋದಾಗ ಏನಾಗ್ಬಿಡ್ತದೆ? ಸಂಪೂರ್ಣ ಬಾಬನ ಜೊತೆಗೆ ಆಗ್ಬಿಡ್ತದೆ, ಅಲ್ವಾ? ಬಾಬಾ ಏನ್ ಹೇಳ್ತಾರೆ? ಆ ಸ್ಥಿತಿ ಸದಾ ಕಾಲ ಏನಾಗಿರ್ಬೇಕು ಇರ್ಬೇಕು. ಅಂತಂದ್ರೆ, ಮನೆಯಿಂದ ಹೋಗ್ಬೇಕಾದ್ರೆ ಊಟ, ತಿಂಡಿ, ನೀರು, ಹಣ್ಣು ಎಲ್ಲ ತಗೊಂಡು ಹೋದ್ರೆ ಹೊರಗಡೆಯಿಂದ ಆಹಾರ ತಿನ್ನಬೇಕಾದಂತ ಅನಿವಾರ್ಯತೆ, ಅವಶ್ಯಕತೆ ಇರುವುದಿಲ್ಲ. ಅದಕ್ಕಾಗಿ ಬೆಳಗಿಂದನೇ ನೀವು ಬಾಬನಂತ ಶಕ್ತಿ ತುಂಬಿಸ್ಕೊಂಡು ಹೋದ್ರೆ ನಿಮ್ಗೆಲ್ಲೂ ಕಷ್ಟಗಳು ಬರೋದಿಲ್ಲ. ಮಧ್ಯದಲ್ಲಿ ಗೂಗಲ್ ಆಗ್ಲಿ, ಬೇರೆಯವರಿಗೆ ಕೇಳೋದಾಗ್ಲಿ ಅದರ ಅವಶ್ಯಕತೆ ಇರೋದು. ಯಾವಾಗ ನೀವು ಅಮೃತ ವೇಳೆಯಲ್ಲಿ ಆಲಸಿಗಳಾಗಿರ್ತೀರೋ, ಸೀರಿಯಸ್ನೆಸ್ ಇರೋದಿಲ್ವೋ, ಚೆನ್ನಾಗಿ ಹೊರಕೆ ಹೊಡ್ಕೊಂಡು ನಿದ್ರೆ ಮಾಡ್ತಿರೋ ಅಂತವ್ರು ಏನ್ ಮಾಡ್ಬೇಕಾಗ್ತದೆ? ಪೂರ್ತಿ ದಿನ ಕಷ್ಟ ಅನುಭವಿಸ್ಬೇಕು. ಬೈಕ್ಗಳಲ್ಲಿ ತುಂಬಾ ಅನುಭವ. ಅಯ್ಯೋ ಅಣ್ಣವ್ರು ಇವತ್ತು ಅಮೃತ ವೇಳೆ ಇಲ್ಲ ಏನಾದ್ರು ಒಂದು ಆಗ್ತದೆ ಗ್ಯಾರಂಟಿ, ಅಲ್ವಾ? ಅದಕ್ಕಾಗಿ ಏನ್ ಮಾಡ್ಬೇಕು? ಬೆಳಗಿಂದ ಸಾಯಂಕಾಲದವರೆಗೂ ಪ್ರತಿ ಕರ್ಮ ಮಾಡ್ಬೇಕು. ನಾನೇನಿರ್ಬೇಕು? पवित्रವಾಗಿರ್ಬೇಕು. अपना अनादि और आदिकाल याद करो. अनादिकाल में भी आप प्योर आत्माएं आत्म रूप में विशेष चमकती हुई सितार. ಅನಾದಿ ಕಾಲದಲ್ಲಿ ಪರಮಧಾಮದಲ್ಲಿ ಹೇಗಿದ್ರಿ ನೀವು? ಆರು ನಕ್ಷತ್ರ ಅಲ್ವಾ? ಹಾಗೇನೆ ರಾತ್ರಿ ನಿಮ್ಗೆ ಏನು ಟೆನ್ಷನ್ ಇಲ್ಲ ಅಂತ ಹೆಂಗಿರ್ತದೆ?
ಖುಷಿಯಾಗಿರ್ತದೆ. ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಇದ್ದಾಗ ಖುಷಿ ಹೆಂಗಿರ್ತದೆ? ಖುಷಿಯಾಗಿರ್ತದೆ. ಯಾಕೆ? ಬಾಬನ ಜೊತೆಗೆ ನಾವು ಇರ್ತೀವಿ. इर्तीवी चमकते रहते हैं और भी आत्माएं हैं और भी आत्माएं हैं, लेकिन आप सितारों की चमक सबके साथ होते भी विशेष चमकती हैं. ಹೊಳೆಯುತ್ತಾ ಇರುವಂತ ನಕ್ಷತ್ರಗಳು ಬೇರೆಯವರು ಕೂಡ ಇದ್ದಾರೆ, ಆದ್ರೆ ನಿಮ್ಮ ಪ್ರಕಾಶತೆ ಏನಾಗಿರ್ತದೆ? ಹೆಚ್ಚಾಗಿರುತ್ತೆ. ಹೆಚ್ಚಿಗೆ ಇರ್ತದೆ. ಹೀಗೆ ಆಕಾಶದಲ್ಲಿ ಬೇರೆ ಬೇರೆ ರೀತಿ ಹೊಳಿತಾ ಇರುವಂತ ನಕ್ಷತ್ರಗಳು ಇರ್ತಾವಲ್ವಾ? ಅಬ್ಸರ್ವೇಷನ್ ಮಾಡಿ. ಬಾಬನ ಮಗು ಆದಾಗ ಬೆಳಿಗ್ಗೆ ಎದ್ದ ಮೇಲೆ, ಅಂದ್ರೆ ಲೌಕಿಕದಲ್ಲಿ ಇದ್ದಾಗ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಸ್ನಾನ ಮಾಡ್ತಿದ್ರಾ? ಇಲ್ಲ. ಅಥವಾ ಎಲ್ಲ ಕೆಲಸ ಆದ್ಮೇಲೆ ಮಧ್ಯಾಹ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಮಾಡಾದ್ಮೇಲೆ ಸ್ನಾನ ಮಾಡ್ತಿದ್ರಾ? ಹೌದು. ಮಾಡ್ತಿದ್ರೆ ತಾನೆ? ಓಕೆ. ಬೆಳಿಗ್ಗೆ ಎದ್ಬಿಟ್ಟು ಮುಖ ಒಂದು ತೊಳ್ಕೊಂಡ್ಬಿಟ್ಟು ಒಂದು ಕಾಫಿ ಕೊಡ್ಕೊಂಡ್ಬಿಟ್ಟು ಎಲ್ಲ ಮಾಡಿ ಅನ್ನೋದೆಲ್ಲ ಕೆಲಸ ಆಮೇಲೆ ಏನ್ ಮಾಡ್ತಿದ್ವಿ? ಸ್ನಾನ ಮಾಡ್ತೀವಿ. ಸ್ನಾನ ಅಲ್ವಾ? ಈ ಬಾಬನ್ ಮಗು ಆದ್ಮೇಲೆ ಸ್ನಾನ ಮಾಡಾದ್ಮೇಲೆ ಎಲ್ಲಾ ಕೆಲಸ ಮಾಡ್ತೀವಿ ಅಲ್ವಾ? ಆಮೇಲೆ ಬೇಕಾದ್ರೆ ಇನ್ನೊಂದ್ಸಲ ಮಾಡೋಣ, ಕಸ ಗುಡಿಸ್ತೀವಿ, ನೆಲ ಒಡ್ಸ್ತೀವಿ, ಮತ್ತೆ ಮಲಿನ ಆಯ್ತು ಅಂದ್ರೆ ಇನ್ನೊಂದ್ಸಲ ಬೇಕಾದ್ರೆ ಸ್ನಾನ ಮಾಡ್ತೀವಿ. ಆದ್ರೆ ಬೆಳಿಗ್ಗೆ ಏನ್ ಮಾಡ್ತೀವಿ? ಒಂದ್ಸಲ ಶರೀರವನ್ನ ಶುದ್ಧ ಶುದ್ಧ ಅವಾಗ ಶುದ್ಧ ಆಗಿರುವಂತ ಶರೀರ, ಶುದ್ಧ ಆಗದೆ ಇರುವಂತ ಶರೀರ ವ್ಯತ್ಯಾಸ ಇರ್ತದೆ ಇರಲ್ವೋ? ಇರ್ತದೆ. ನಿನ್ನೆ ಹಾಕೊಂಡಿರೋ ಬಟ್ಟೆ, ನಿನ್ನೆ ಇರುವಂತ ಶರೀರ, ಇವತ್ತು ಕ್ಲೀನ್ ಆಗಿರುವಂತ ಬಟ್ಟೆ ಮತ್ತು ಕ್ಲೀನ್ ಆಗಿರುವಂತ ಶರೀರ ಇದ್ದಾಗ ಕರ್ಮ ಮಾಡ್ಬೇಕಾದ್ರೂ ಕೂಡ ಏನಾಗಿರ್ತದೆ? ಹಗುರ ಇರ್ತದೆ ತಾನೆ? ಹೌದು. ಅದ್ರ ಜೊತೆಗೆ ಆತ್ಮ ಮನ ಬುದ್ಧಿ ಸಂಸ್ಕಾರವನ್ನು ಕೂಡ ನಾವೇನ್ ಮಾಡ್ತೀವಿ? ಶುದ್ಧ. ಕ್ಲೀನ್ ಮಾಡ್ತೀವಿ ತಾನೆ? ಆವಾಗ ಇಷ್ಟು ಕ್ಲೀನಿಂಗ್ ನಲ್ಲಿ ಇರ್ತದೋ ಅಷ್ಟು ಅದೇನಾಗ್ತಾ ಇರ್ತದೆ? ಹೊಳಿತಾ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳಿ. ಏನಂತ? ಆತ್ಮ ಮತ್ತು ಶರೀರ ಎರಡೂ ಕೂಡ ಪವಿತ್ರತೆ ಇದೆಯಾ? ಹೊಳಿತಾ ಇದೆ. ಯಾವಾಗ? ಈಗ ಬೆಳಗಿಂದ ಸಾಯಂಕಾಲ. ಸಾಯಂಕಾಲದವರೆಗೆ ವಿಶೇಷವಾಗಿ ಎರಡು ಬಟ್ಟೆಗಳಿರ್ಬೋದು, ಶರೀರ ಇರ್ಬೋದು, ಆತ್ಮ ಇರ್ಬೋದು, ಎಲ್ಲನೂ ಕೂಡ ಏನಾಗ್ಬೇಕಂತೆ? ಹೊಳಿತಾ ಇರಬೇಕು. ಅಂತಂದ್ರೆ ಆದಷ್ಟು ಬೇಗ ಅದರಲ್ಲಿರುವಂತ ಗಲೀಜನ್ನ ತೆಗಿಬೇಕು. ಕ್ಲೀನ್ ಮಾಡಬೇಕಾಗ್ತದೆ. ಆವಾಗ ಅದೇನಾಗ್ತದೆ? ಚೆನ್ನಾಗಿ ಹೊಳಿತಾ ಇರ್ತದೆ. ಸರಿನಾ? ಅಚ್ಚಾ. ಓಂ ಶಾಂತಿ. ಆದಿಯ ಮಂತ್ರವು